Hello, my dear students. Welcome to Benzene Chemistry YouTube channel. So, dear students, ಇವತ್ತೇನು ಡಿಸ್ಕಸ್ ಮಾಡೋಣ ಅಂತಂದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಸಾಲಿಡ್ ಸ್ಟೇಟ್. ಫ್ರೆಂಡ್ಸ್ ನೋಡಿ, ಈ ಟಾಪಿಕ್ ಇದು ಆಲ್ರೆಡಿ ನಾನು ಸಿನಾಪ್ಸಿಸ್ ವಿಡಿಯೋನ ಮಾಡಿದ್ದೀನಿ, ಹೌದಾ? ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಗಳನ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ವಿ ವಿಲ್ ಡಿಸ್ಕಸ್ ಅಬೌಟ್ ಮೋಸ್ಟ್ ಪ್ರೊಬ್ಯಾಬಲ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್, ಹೌದಾ? ಸೊ ಈ CET 2022ಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಒಂಚೂರು ಡಿಸ್ಕಸ್ ಮಾಡೋಣ, ಹೌದಾ? ಸೊ ಲೆಟ್ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ದ ಕ್ವಶನ್ ನಂಬರ್ 1. ಫಸ್ಟ್ ಕ್ವಶನ್ನ ಕರೆಕ್ಟಾಗಿ ನೋಡಿ ಓದಿ ಅರ್ಥ ಮಾಡ್ಕೊಳ್ಳಿ, ದೆನ್ ವಿ ಕ್ಯಾನ್ ಸಾಲ್ವ್. ದ ಸಿಂಪಲ್ ಇದೆ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಕಂಡೀಷನ್ಸ್ ಫೇವರ್ಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಎ ಸಬ್ಸ್ಟೆನ್ಸ್ ಇನ್ ಸಾಲಿಡ್ ಸ್ಟೇಟ್? ನೋಡಿ, ಆಕ್ಚುಲಿ ಏನಿದೆ ಅಂತಂದ್ರೆ ದ ಫಿಸಿಕಲ್ ಸ್ಟೇಟ್ ಆಫ್ ಅ ಸಬ್ಸ್ಟೆನ್ಸ್ is decided by two factor. ಎರಡು ಫ್ಯಾಕ್ಟರ್ ಡಿಸೈಡ್ ಮಾಡುತ್ತೆ, ಹೌದಾ? ಸೊ ಒಂದು ಏನಂತಂದ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಹೌದಾ? ಸೆಕೆಂಡ್ ಒನ್ ಏನು? ಥರ್ಮಲ್ ಎನರ್ಜಿ. ಯು ಕ್ಯಾನ್ ಕನ್ಸಿಡರ್ ಥರ್ಮಲ್ ಎನರ್ಜಿ ಆಸ್ ಅ ಹೀಟ್ ಆರ್ ಟೆಂಪರೇಚರ್, ಹೌದಾ? ನೆನ್ಪಿಟ್ಟುಕೊಳ್ಳಿ, ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ನೋಡಿ, ಎಲ್ಲಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಜಾಸ್ತಿ ಇರುತ್ತೆ, ಥರ್ಮಲ್ ಎನರ್ಜಿ ಕಡಿಮೆ ಇರುತ್ತಲ್ಲ, ಇಲ್ಲಿ ಸಬ್ಸ್ಟೆನ್ಸ್ ಬಿಕಮ್ಸ್ ಸಾಲಿಡ್. ವೆನ್ ದ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಕಮ್ಸ್ ಈಕ್ವಲ್ಸ್ ಟು ಥರ್ಮಲ್ ಎನರ್ಜಿ, ಇವೆರಡು ಏನಾದರೂ ಕಂಪೇರೇಬಲ್ ಆದರೆ, ಹೌದಾ, ಅವಾಗ ಏನಾಗುತ್ತೆ, ನಮ್ಮ ಸಬ್ಸ್ಟೆನ್ಸು ಲಿಕ್ವಿಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ಥರ್ಡ್ ಕಂಡೀಷನ್ ಏನು? If thermal energy is greater than intermolecular force of attraction, substance becomes gas, ಹೌದಾ? ಇದು ಹೆಂಗೆ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಡುತ್ತೆ ಅಂತಂದ್ರೆ ಎರಡು ಅಟಮ್ಗಳನ್ನ ಅಥವಾ ಎರಡು ಮಾಲಿಕ್ಯೂಲ್ಗಳನ್ನ ಸಮೀಪ ಇಡಕ್ಕೆ ಟ್ರೈ ಮಾಡುತ್ತೆ, ಹೌದಾ? ಇಟ್ಸ್ ಲೈಕ್ ಅ ಪೊಲೀಸ್, ಹೌದಾ? ಸೊ ನೀವು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಹೋದ್ರೆ ಏನು ಮಾಡ್ತಾರೆ ಅಂತಂದ್ರೆ ಇವರು ಕನ್ವಿನ್ಸ್ ಮಾಡಿ ಅಲ್ಲೇ ಹತ್ತಿರದಲ್ಲಿ ಇರ್ರಿ ಅಂತ ಹೇಳ್ತಾರೆ, ಒಂದಾಗಿರ್ರಿ ಅಂತ ಹೇಳ್ತಾರೆ, ಹೌದಾ? ಈ ಥರ್ಮಲ್ ಎನರ್ಜಿ ಹೆಂಗಂತಂದ್ರೆ ಡಿವೋರ್ಸ್ ಕೊಡಿಸ್ಬಿಡುತ್ತೆ ಇದು, ಹೌದಾ? ಇಂಟರ್ನಲ್ ಎನರ್ಜಿ ಅವು ಎರಡನ್ನೂ ಸಮೀಪ ಇಡಕ್ಕೆ ಟ್ರೈ ಮಾಡುತ್ತೆ, ಥರ್ಮಲ್ ಎನರ್ಜಿ ಅವು ಎರಡನ್ನೂ ದೂರ ಮಾಡಕ್ಕೆ ಟ್ರೈ ಮಾಡುತ್ತೆ, ಹೌದಾ? ಈ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಬೇಡಿ, ಇಟ್ಸ್ ಅಂಡರ್ಸ್ಟುಡ್, ಓಕೆ? ಸೊ ಥರ್ಮಲ್ ಎನರ್ಜಿ ಜಾಸ್ತಿ ಆದರೆ ಇಲ್ಲೇನಾಗುತ್ತೆ, ಇಫ್ ಥರ್ಮಲ್ ಎನರ್ಜಿ ಮೀನ್ಸ್ ಹೀಟ್ ಜಾಸ್ತಿ ಆದರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಮೀನ್ಸ್ ಮೂವ್ಮೆಂಟ್ ಆಫ್ ದಿ ಮಾಲಿಕ್ಯೂಲ್ ಬಿಕಮ್ಸ್ ಹೈ. ಮೂವ್ಮೆಂಟ್ ಜಾಸ್ತಿ ಆದರೆ ದೇ ಗೋ ಅವೇ ಫ್ರಮ್ ಈಚ್ ಅದರ್, ಹೌದಾ? ಸೊ ಅವಾಗ ಏನಾಗುತ್ತೆ, ದಟ್ ಬಿಕಮ್ ಗ್ಯಾಸ್. ಇಂಟ್ರಾಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದರೆ ಅವು ಒಂದಕ್ಕೊಂದು ಸಮೀಪ ಇರ್ತವೆ, ದೇ ಬಿಕಮ್ ಸಾಲಿಡ್. ಎರಡು ಕಂಪೇರೇಬಲ್ ಆದರೆ, ಮ್ಯಾಚ್ ಏನಾದರೂ ಟೈ ಆದರೆ ದೇ ಬಿಕಮ್ ಲಿಕ್ವಿಡ್. ಅರ್ಥ ಆಯ್ತಾ? ಸೊ ಆನ್ಸರ್ ಏನಾಗುತ್ತೆ ನೋಡಿ, ಈಗ ಎಸ್ ಮಾಡ್ಬೋದಾ? ಥರ್ಮಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಟೆಂಪರೇಚರ್. ಅವ್ರು ಏನು ಕೇಳಿದ್ದಾರೆ, ಯಾವ ಕಂಡೀಷನ್ ಅಲ್ಲಿ ಸಬ್ಸ್ಟೆನ್ಸ್ ಸಾಲಿಡ್ ಆಗುತ್ತೆ? ಇಲ್ಲಿ ದೇ ಹ್ಯಾವ್ ಗಿವನ್ ಓನ್ಲಿ ಟೆಂಪರೇಚರ್ ಪಾರ್ಟ್, ಹೌದಾ? ಸೊ ಹೈ ಟೆಂಪರೇಚರ್ ಇರಬಾರ್ದು, ಆಮೇಲೆ ಲೋ ಟೆಂಪರೇಚರ್ ಇಸ್ ಅವರ್ ಆನ್ಸರ್. ಹೈ ಥರ್ಮಲ್ ಎನರ್ಜಿ ಇಸ್ ಆಲ್ಸೋ ನಾಟ್ ಅವರ್ ಆನ್ಸರ್. ವೀಕ್ ಕೊಹೆಸಿವ್ ಫೋರ್ಸ್ ಏನಿರಬೇಕು, ಸ್ಟ್ರಾಂಗ್ ಇರಬೇಕು. ಅರ್ಥ ಆಯ್ತಾ? ಸೊ ಲೋ ಟೆಂಪರೇಚರ್ ಆ್ಯಂಡ್ ಸ್ಟ್ರಾಂಗ್ ಕೊಹೆಸಿವ್ ಫೋರ್ಸ್ ಕ್ಯಾನ್ ಗಿವ್ ದ ಸಬ್ಸ್ಟೆನ್ಸ್ ಆಸ್ ಅ ಸಾಲಿಡ್. ದೇ ಮೇಕ್ ದ ಸಬ್ಸ್ಟೆನ್ಸ್ ಆಸ್ ಅ ಸಾಲಿಡ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಕ್ರಿಸ್ಟಲೈನ್ ಸಾಲಿಡ್? ಕ್ರಿಸ್ಟಲೈನ್ ಸಾಲಿಡ್ ಇದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಯಾವುದು ಅಲ್ಲ ಅಂತ ಕೇಳ್ತಿದ್ದಾರೆ, ಹೌದಾ? ಸೊ ಇದೊಂದು ಸ್ವಲ್ಪ ನೀವು ಕರೆಕ್ಟಾಗಿ ನೋಡ್ಕೋಬೇಕು ಇದನ್ನ. ಕ್ರಿಸ್ಟಲೈನ್ ಏನು ಕೇಳಿದ್ದಾರೆ ನೋಡಿ ಅವರು, ವಿಚ್ ಈಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಅ ಕ್ರಿಸ್ಟಲೈನ್ ಸಾಲಿಡ್, ನಾಟ್ ಅಂತ ಕೇಳಿದ್ದಾರೆ, ಹೌದಾ? ಕ್ರಿಸ್ಟಲೈನ್ ಸಾಲಿಡ್ ಪ್ರಾಪರ್ಟಿಗಳು ನಿಮ್ಗೆ ಗೊತ್ತಿದ್ರೆ ನೀವು ಪಟಾಪಟ್ ಅಂತ ಆನ್ಸರ್ ಮಾಡಬಹುದು. ನಾವು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್, ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ, ಹೌದಾ? ನೋಡಿ, ಇಲ್ಲಿ ಆಪ್ಷನ್ 1 ಚೆಕ್ ಮಾಡ್ತಾ ಹೋಗೋಣ. ಡೆಫಿನಿಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್, ಹೌದಾ? ಡೆಫಿನಿಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಹೀಟ್ ಆಫ್ ಫ್ಯೂಷನ್ ಅಂತೂ ಇದೇ ಇರುತ್ತೆ ಸಾಲಿಡ್ಗೆ. ಯಾವುದಕ್ಕೆ? ಕ್ರಿಸ್ಟಲೈನ್ ಸಾಲಿಡ್ಗೆ, ಹೌದಾ? ನೆಕ್ಸ್ಟ್, ಐಸೋಟ್ರೋಪಿಕ್ ಇನ್ ನೇಚರ್. ನೆನ್ಪಿಟ್ಟುಕೊಳ್ಳಿ, ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್. ಯಾವಾಗಲೂ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಆನ್ ಐಸೋಟ್ರೋಪಿಕ್ ಇನ್ ನೇಚರ್, ಹೌದಾ? ಇಲ್ಲಿ ಏನು ಕೊಟ್ಟಿದ್ದಾರೆ, ಐಸೋಟ್ರೋಪಿಕ್ ಅಂತ ಕೊಟ್ಟಿದ್ದಾರೆ, ಹೌದಾ? This is our answer. It is not a property of a crystalline solid. It is a property of amorphous solid. ಹೌದಾ?
ಇದು ನಿಮಗೆ ಕ್ರಿಸ್ಟಲೈನ್ ಮತ್ತು ಅಮರ್ಪಸ್ ಡಿಫ್ರೆನ್ಸ್ ಇದೆ ಗೊತ್ತಾ? ಅವೇ ಡಿಫ್ರೆನ್ಸ್ಗಳಿಗೆ ನಾವು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ಐಸೋಟ್ರೋಪಿ ಮತ್ತು ಆನೈಸೋಟ್ರೋಪಿ ಅಂದ್ರೆ ಏನು? ಅ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಹ್ಯಾಸ್ ಡಿಫರೆಂಟ್ ವ್ಯಾಲ್ಯೂಸ್ ವೆನ್ ಮೀಸರ್ಡ್ ಅಲಾಂಗ್ ಡಿಫರೆಂಟ್ ಡಿರೆಕ್ಷನ್ಸ್ ಇನ್ ಸೇಮ್ ಕ್ರಿಸ್ಟಲ್. ನೋಡಿ, ಒಂದು ಸೇಮ್ ಕ್ರಿಸ್ಟಲ್ ನೀವು ಒಂದು ಸೇಮ್ ಫಿಸಿಕಲ್ ಪ್ರಾಪರ್ಟಿನ ಮೀಸರ್ ಮಾಡಕ್ ಹೋದ್ರೆ ಅಲಾಂಗ್ ಡಿಫರೆಂಟ್ ಡಿರೆಕ್ಷನ್ ಯು ವಿಲ್ ಗೆಟ್ ಡಿಫರೆಂಟ್ ವ್ಯಾಲ್ಯೂ. ಹೌದಾ? ಫಾರ್ ಎಕ್ಸಾಂಪಲ್ ನೀವೇನಾದರೂ ಇಲ್ಲಿ ಇದ್ರದ್ದು ಕಂಡಕ್ಟಿವಿಟಿ ಚೆಕ್ ಮಾಡ್ತಾ ಹೋದ್ರೆ, ಕಫಾ ವ್ಯಾಲ್ಯೂ ಚೆಕ್ ಮಾಡ್ತಾ ಹೋದ್ರೆ ಈ ಡೈರೆಕ್ಷನ್ಲಿ ವ್ಯಾಲ್ಯೂ ಬೇರೆ ಬರುತ್ತೆ, ಈ ಕಡೆ ಬೇರೆ ಬರುತ್ತೆ ಕ್ರಿಸ್ಟಲೈನ್ ನಲ್ಲಿ. ಸೊ ದಿಸ್ ಈಸ್ ಆನ್ ಐಸೋಟ್ರೋಪಿಕ್. ಹೌದಾ? ಅದೇ ನೀವು ಅಮರ್ಪಸ್ ತಗೊಂಡ್ರೆ, ಅಮರ್ಪಸ್ ಅಂದ್ರೆ ಏನು? ಇಟ್ಸ್ ಅ ಪೌಡರ್ಡ್ ಕಂಪೌಂಡ್. ಪೌಡರ್ಡ್ ಸಾಲಿಡ್ ಅಲ್ವಾ ಇದು? ಪೌಡರ್ಡ್. ನೀವು ಯಾವ ಕಡೆಯಿಂದ ಚೆಕ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ದ ಪ್ರಾಪರ್ಟಿ ಹ್ಯಾಸ್ ಸೇಮ್ ವ್ಯಾಲ್ಯೂ ಇಫ್ ಯು ಮೀಸರ್ ಅಲಾಂಗ್ ಎನಿ ಡೈರೆಕ್ಷನ್ ಇನ್ ದಿ ಸಬ್ಸ್ಟೆನ್ಸ್. ಹೌದಾ? ಆಮೇಲೆ ನೋಡಿ, ರೆಗ್ಯುಲರ್ ಪಿರಿಯಾಡಿಕಲಿ ರಿಪೀಟೆಡ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್. ನೋಡಿ, ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಹೆಂಗಿರುತ್ತೆ? ಇದು ರೆಗ್ಯುಲರ್ ಇರುತ್ತೆ. ಅಮರ್ಪಸ್ ಅಲ್ಲಿ ಇರ್ರೆಗ್ಯುಲರ್ ಇರುತ್ತೆ. ಶಾರ್ಟ್ ರೇಂಜ್ ಅದು, ಇದು ಲಾಂಗ್ ರೇಂಜ್. ದೀಸ್ ಆರ್ ಟ್ರೂ ಸಾಲಿಡ್ಸ್. ಅಮರ್ಪಸ್ ಸೂಡೋ ಸಾಲಿಡ್ಸ್. ಹೌದಾ? ಸೊ ಸೆಕೆಂಡ್ ಒನ್ ಇಸ್ ಅವರ್ ಆನ್ಸರ್. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆನ್ ಅಮರ್ಪಸ್ ಸಾಲಿಡ್? ನೋಡಿ, ಇದು ಸಿಂಪ್ಲೆಸ್ಟ್ ಕ್ವಶನ್. ಹೌದಾ? ಈ ಅಮರ್ಪಸ್ ಸಾಲಿಡ್ ಅಂತ ಬಂದ್ರೆ, ಇದರಲ್ಲಿ ಅಮರ್ಪಸ್ ಸಾಲಿಡ್ ಅಂತ ಬಂದ್ರೆ ಒಂದಿಷ್ಟು ಸಿಂಪಲ್ ಅಮರ್ಪಸ್ ಸಾಲಿಡ್ಗಳಿದ್ದಾವೆ, ನೆನ್ಪಿಟ್ಕೊಂಡ್ಬಿಡಿ. ಹೌದಾ? ಸೊ ದ ಫಸ್ಟ್ ಒನ್ ಈಸ್ ಗ್ಲಾಸ್. ಗ್ಲಾಸ್, ರಬ್ಬರ್, ಪ್ಲಾಸ್ಟಿಕ್, and last but not least quartz glass or SiO2. ಹೌದಾ? ಸೊ ದೀಸ್ ಆರ್ ದಿ ಅಮರ್ಪಸ್. ನೋಡಿ, ಸಿಲಿಕಾನ್ ಕಾರ್ಬೈಡ್ ಇದು ಕ್ರಿಸ್ಟಲೈನ್ ಸಾಲಿಡ್ ಇರುತ್ತೆ. ದ ಕ್ರೋಮ್ ಆಲಮ್ ಕ್ರಿಸ್ಟಲೈನ್ ಇರುತ್ತೆ. ಗ್ರಾಫೈಟ್ ಇದು ಕ್ರಿಸ್ಟಲೈನ್. ಹೌದಾ? ಗೊತ್ತಾಯ್ತಾ ಇದು? ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ಅಮರ್ಪಸ್ ಸಾಲಿಡ್? ಅಮರ್ಪಸ್ ಸಾಲಿಡ್ ಕ್ಯಾರೆಕ್ಟರಿಸ್ಟಿಕ್ ಕೇಳ್ತಿದ್ದಾರೆ. ಹೌದಾ? ನಾಟ್ ಟ್ರೂ ಅಂತ ಹೇಳಬೇಕಿಲ್ಲ ಯಾವುದು ಅಂತ. ಆನ್ ಹೀಟಿಂಗ್ ದೇ ಮೇ ಬಿಕಮ್ ಕ್ರಿಸ್ಟಲೈನ್ ಅಟ್ ಸರ್ಟನ್ ಟೆಂಪರೇಚರ್. ಹೌದಾ? ನೋಡಿ, ಹೀಟ್ ಮಾಡಿದ್ರೆ ಅವು ಏನಾದರೂ ಸರ್ಟನ್ ಟೆಂಪರೇಚರ್ಗೆ ಕ್ರಿಸ್ಟಲೈನ್ ಆಗ್ತಾವ? ದೇ ಬಿಕಮ್ ಕ್ರಿಸ್ಟಲೈನ್. ನೆಕ್ಸ್ಟ್, ದೇ ಮೇ ಬಿಕಮ್ ಕ್ರಿಸ್ಟಲೈನ್ ಆನ್ ಕೀಪಿಂಗ್ ಫಾರ್ ಲಾಂಗ್ ಟೈಮ್. Amorphous solid can be molded by heating. They are anisotropic in nature. So ಯಾವ್ದಾಗುತ್ತೆ ಇದರಲ್ಲಿ ಆನ್ಸರ್? ಎಸ್, ವೆರಿ ಗುಡ್. ದೇ ಆರ್ ಐಸೋಟ್ರೋಪಿಕ್. ಏನ್ ಕೇಳಿದ್ದಾರೆ? ಯಾನ್ ಐಸೋಟ್ರೋಪಿಕ್ ಅಂತ ಕೇಳಿದ್ದಾರೆ. ಬಟ್ ಅವೆಲ್ಲ ಏನಿರ್ತವೆ? ದೇ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಅದಲ್ವಾ? ಅಮರ್ಪಸ್ ಸಾಲಿಡ್ಸ್ ಆರ್ isotropic. The sharp melting point of crystalline solid is due to. ಈ ಕ್ರಿಸ್ಟಲೈನ್ ಸಾಲಿಡ್ ಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಯಾಕಿರುತ್ತೆ? ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಬ್ಸರ್ವ್ಡ್ ಓವರ್ ಎ ಶಾರ್ಟ್ ಡಿಸ್ಟೆನ್ಸ್ ಇನ್ ಎ ಕ್ರಿಸ್ಟಲೈನ್ ಲೆಟೈಸ್. ನೋಡಿ, ಈ ರೆಗ್ಯುಲರ್ ಅರೇಂಜ್ಮೆಂಟ್ ಶಾರ್ಟ್ ಡಿಸ್ಟೆನ್ಸ್ ಇರುತ್ತಲ್ಲ, ಅದ್ರ ಸಲುವಾಗಿ ಇರುತ್ತೆ ಅಂತ ಹೇಳ್ತಿದ್ದಾರೆ. A regular arrangement of constituent particles observed over a long distance in the crystal lattice. ಹೌದಾ? Next, the same arrangement of constituent particles in a different direction. Next, different arrangement of constituent particles in different direction. ನೋಡಿ, ಇದಂತೂ ಆಗೋದಿಲ್ಲ. ಹೌದಾ? ಕ್ರಿಸ್ಟಲೈನ್ ಸ್ಟಡಿ ಕೇಳಿದರೆ ಇದಂತೂ ಆಗೋದಿಲ್ಲ. ನೆಕ್ಸ್ಟ್, a regular arrangement of constituent particles observed over a long distance in a crystal lattice. ಹೌದಾ? So this is the reason for having sharp melting point. Next, iodine molecules are held in the crystal's lattice by. The iodine molecules, ಈಗ ಒಂದು iodine ಇದೆಯಲ್ಲ, this iodine is held by another iodine by which force? ಯಾವ ಫೋರ್ಸ್ ಇಂದ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ? ನೆನಪಿಟ್ಕೊಳ್ಳಿ, ದಿಸ್ ಈಸ್ ನಾನ್ ಪೋಲಾರ್. ಇದು ನಾನ್ ಪೋಲಾರ್ ಇದೆ, ನಾನ್ ಪೋಲಾರ್. ಹೌದಾ? ಸೊ ಇದು ನಾನ್ ಪೋಲಾರ್. ಹೌದಾ? ಇನ್ನೊಂದು ಐಯೋಡಿನ್ ಮಾಲಿಕ್ಯೂಲ್ ಇಟ್ ಈಸ್ ಆಲ್ಸೋ ನಾನ್ ಪೋಲಾರ್. ನಾನ್ ಪೋಲಾರ್ ಯಾವ್ದಿರುತ್ತೆ ಬಾಂಡ್? ಇಲ್ಲಿ ಬಾಂಡ್ ಮೀನ್ಸ್ ಅಟ್ರಾಕ್ಟಿವ್ ಫೋರ್ಸ್ ಯಾವ್ದಿರುತ್ತೆ? ಇಟ್ಸ್ ಡೆಫಿನೆಟ್ಲಿ ಲಂಡನ್ ಫೋರ್ಸಸ್ ಆರ್ ಡಿಸ್ಪರ್ಷನ್ ಫೋರ್ಸ್. ಇದನ್ನು ಈ ತರ ಬರೆದಿರ್ತಾರೆ.
ಡಿಸ್ಪರ್ಷನ್ ಫೋರ್ಸ್ ಅಂತಲೂ ಬರೆದಿರ್ತಾರೆ ಅಥವಾ ಲಂಡನ್ ಫೋರ್ಸ್ ಅಂತಲೂ ಬರೆದಿರ್ತಾರೆ. ಇಟ್ ಕ್ಯಾನ್ ಬಿ ರಿಟನ್ ಆಸ್ ಡಿಸ್ಪರ್ಷನ್ ಫೋರ್ಸ್ ಆರ್ ಲಂಡನ್ ಫೋರ್ಸ್. ಏನಾ? ನೆಕ್ಸ್ಟ್ ಇನ್ನೊಂಚೂರು ನೋಡ್ರಿ, ಇಲ್ಲಿ ಡೈಪೋಲ್ ಯಾವಾಗಿರುತ್ತೆ ಅಂತಂದ್ರೆ ಎರಡು ಪೋಲಾರ್ ಇರಬೇಕು, ಎರಡು ಕಂಪೌಂಡ್ ಏನಿರಬೇಕು, ಪೋಲಾರ್ ಅಥವಾ ಪೋಲಾರ್ ಕಂಪೌಂಡ್ ಇರಬೇಕು. ಪೋಲಾರ್ ಕಂಪೌಂಡ್ ಅಲ್ಲಿ ಏನಿರುತ್ತೆ ನಮಗೆ, ವಿ ಹ್ಯಾವ್ ಡೈಪೋಲ್ ಇಂಟ್ರಾಕ್ಷನ್. ಫಾರ್ ಎಕ್ಸಾಂಪಲ್ HCl ಕೇಳಿದ್ರೆ ಡೈಪೋಲ್ ಇಂಟ್ರಾಕ್ಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ದ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ಕ್ರಿಸ್ಟಲೈನ್ ಸಾಲಿಡ್ ಇಸ್ ಡ್ಯೂ ಟು, ಯಾವಾಗಲೂ ಡಿಸ್ಕಸ್ ಮಾಡಿದೀವಲ್ಲ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಆಫ್, ರಿಪೀಟ್ ಆಗಿದೆ ಇದು. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಎ ನೆಟ್ವರ್ಕ್ ಸಾಲಿಡ್. ನೋಡಿ, ನೆಟ್ವರ್ಕ್ ಸಾಲಿಡ್ ಯಾವುದು? ಟೈಪ್ಸ್ ಆಫ್ ಸಾಲಿಡ್ಸ್ ಅಲ್ಲಿ ಬರುತ್ತಲ್ವಾ ಇದು, ನೆಟ್ವರ್ಕ್ ಸಾಲಿಡ್. ಹೌದಾ? ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನೆಟ್ವರ್ಕ್ ಸಾಲಿಡ್ ಇಸ್ ಡೈಮಂಡ್. ನೆಟ್ವರ್ಕ್ ಸಾಲಿಡ್, ಗ್ರಾಫೈಟ್ ನೆಟ್ವರ್ಕ್ ಸಾಲಿಡ್, ನೆನ್ಪಿಟ್ಕೊಳ್ಳಿ. ಗ್ರಾಫೈಟ್ ಇಸ್ ಆಲ್ಸೋ ಎನ್ ಎಕ್ಸಾಂಪಲ್ ಆಫ್ ನೆಟ್ವರ್ಕ್ ಸಾಲಿಡ್. ಹೌದಾ? ಇದು H2O ಮಾಲಿಕ್ಯೂಲ್, ದ ಹೈಡ್ರೋಜನ್ ಬಾಂಡೆಡ್. ಹೌದಾ? I2 ಮಾಲಿಕ್ಯೂಲ್, ಅಯೋಡಿನ್ ಮಾಲಿಕ್ಯೂಲ್. ಎಸ್, ವೆರಿ ಗುಡ್. ಏನಿದು? ಲಂಡನ್ ಫೋರ್ಸ್ ಇರ್ತಲ್ಲ ಇಲ್ಲಿ. ಸಾರಿ, ಯಾವ ತರ ಮಾಲಿಕ್ಯೂಲ್ ಇದು? ದಿಸ್ ಈಸ್ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ಹೌದಾ? ಇದು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ಹೈಡ್ರೋಜನ್ ಇದರಲ್ಲಿ ಏನಿರುತ್ತೆ, ಡೈಪೋಲ್ ಮೂಮೆಂಟ್ ಇರುತ್ತೆ. ಓಕೆನಾ? ವಿಚ್ ಆಫ್ ದಿ ಫಾಲೋವಿಂಗ್ ಸಾಲಿಡ್ ಈಸ್ ನಾಟ್ ಆನ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಇದರಲ್ಲಿ ಯಾವುದು ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಲ್ಲ ಅಂತ ಹೇಳ್ಬೇಕು ನಾವೀಗ. ಹೌದಾ? ವಿಚ್ ಈಸ್ ನಾಟ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ನೆನ್ಪಿಟ್ಕೋರಿ, ಮ್ಯಾಗ್ನೇಸಿಯಮ್ ಇಸ್ ಅ ಮೆಟಲ್. ಆಲ್ ದಿ ಮೆಟಲ್ಸ್ ಆರ್ ಕಂಡಕ್ಟರ್ಸ್. ಸೊ ಇಟ್ ಈಸ್ ಅ ಮೆಟಲ್, ಇಟ್ ಈಸ್ ಎ ಕಂಡಕ್ಟರ್. ನಾವೇನ್ ಮಾಡಬೇಕು? ವಿಚ್ ಈಸ್ ನಾಟ್ ಅ ಕಂಡಕ್ಟರ್. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಎಂತೂ ಆಗಿರೋದಿಲ್ಲ. ಟಿಟಾನಿಯಂ ಆಕ್ಸೈಡ್, ಇಟ್ ಈಸ್ ಆಲ್ಸೋ ಕಂಡಕ್ಟರ್. ಇದು ನಮ್ಮ ಆನ್ಸರ್ ಆಗಿರೋದಿಲ್ಲ. ಅಯೋಡಿನ್, ಇಟ್ ಇಸ್ ಎ ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್. ಹೌದಾ? ಸೊ ಇಟ್ ಈಸ್ ಎ ಇನ್ಸುಲೇಟರ್. ಏನಿದು? ಇನ್ಸುಲೇಟರ್. ವಾಟರ್ ಸಾಲಿಡ್ ಅಂದ್ರೆ ಐಸ್ is also example of insulator. These two are not conductors. C and D ಇರೋದು ಯಾವುದಿದೆ? ಎಸ್, ಆಪ್ಷನ್ 3 is our answer. ಗೊತ್ತಾಯ್ತಲ್ಲ ಇದು? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಯಾನಿಕ್ ಸಾಲಿಡ್. ಈ ಅಯಾನಿಕ್ ಸಾಲಿಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಲ್ವಂತೆ ಯಾವುದು? ನೋಡಿ, ವೆರಿ ಲೋ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇನ್ ಮೋಲ್ಟನ್ ಸ್ಟೇಟ್. ನೋಡಿ, ಮೋಲ್ಟನ್ ಸ್ಟೇಟ್ ಅಲ್ಲಿ ಇದರದ್ದು ಕಂಡಕ್ಟಿವಿಟಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಕಂಡಕ್ಟಿವಿಟಿ ಇರೋದಿಲ್ಲ. ಮೋಲ್ಟನ್ ಸ್ಟೇಟ್ ಅಲ್ಲಿ ಮತ್ತು ಅಕ್ವಾ ಸೊಲ್ಯೂಷನ್ ಅಲ್ಲಿ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಅವರ್ ಆನ್ಸರ್. ಹೌದಾ? ಸಾರಿ, ಇಟ್ ಈಸ್ ನಾಟ್ ಅಲ್ಲ, ದಿಸ್ ಇಸ್ ಅವರ್ ಆನ್ಸರ್. ಅವರು ಯಾವುದು ಪ್ರಾಪರ್ಟಿ ಅಲ್ಲ ಅಂತ ಕೇಳ್ತಿದ್ದಾರೆ. ಇಟ್ ಈಸ್ ನಾಟ್ ಅ ಪ್ರಾಪರ್ಟಿ ಆಫ್ ಅಯಾನಿಕ್ ಸಾಲಿಡ್. ಹೌದಾ? ಸೊ the ionic solids have very high conductivity in molten state. ಹೌದಾ? they are brittle in nature ಇರುತ್ತೆ. they are very strong forces, they have interaction forces strong ಇರುತ್ತೆ, and they are anisotropic in nature. ಹೌದಾ? graphite is a good conductor of electricity due to the presence of. ನೋಡಿ, ಗ್ರಾಫೈಟ್ ಅಲ್ಲಿ ಏನಾಗಿರುತ್ತೆ, each carbon is bonded to 3 of other carbon atoms. ಹೌದಾ? ಗ್ರಾಫೈಟ್ ಅಲ್ಲಿ ಸ್ಟ್ರಕ್ಚರ್ ಏನಾಗಿರುತ್ತೆ, ಈ ತರ ಇರುತ್ತೆ. ಈಚ್ ಕಾರ್ಬನ್ ಈಸ್ ಬಾಂಡೆಡ್ ಟು 3 of other carbon atoms. ಆಕ್ಚುಲಿ ಕಾರ್ಬನ್ ಎಷ್ಟು ಬಾಂಡ್ ಆಗಬೇಕು? ಈಚ್ ಕಾರ್ಬನ್ ಶುಡ್ ಫಾರ್ಮ್ 4 bonds. 1 2 3 and 4. ವೇಲೆನ್ಸ್ ಅಲ್ಲಿ ಏನಿರುತ್ತೆ, ಅದಕ್ಕೆ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಾ? ಬಟ್ ಇನ್ ಗ್ರಾಫೈಟ್ ಈಚ್ ಕಾರ್ಬನ್ ಕಂಟೈನ್ಸ್ 1 extra electron in their valence. ಇದರ ವೇಲೆನ್ಸ್ ಅಲ್ಲಿ ಏನಿರುತ್ತೆ, 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇರುತ್ತೆ. This electron is responsible for the additional conductivity. ಹೌದಾ? ಗ್ರಾಫೈಟ್ ಯಾಕೆ ಗುಡ್ ಕಂಡಕ್ಟರ್ ಆಗುತ್ತೆ ಅಂತಂದ್ರೆ ಪ್ರೆಸೆನ್ಸ್ ಆಫ್ ದಿಸ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಹೌದಾ? ಈ ಗ್ರಾಫೈಟ್ ಮೇಲೆ ಏನ್ ಕಾರ್ಬನ್ಸ್ ಇರುತ್ತಲ್ಲ, ಈಚ್ ಅಂಡ್ ಎವ್ರಿ ಕಾರ್ಬನ್ ಅಟಮ್ ಹ್ಯಾಸ್ 1 valence electron. 1 valence electron ಇರುತ್ತೆ, ಫ್ರೀ ಇರುತ್ತೆ. ಹೌದಾ? ಸೊ ದ ಆನ್ಸರ್ ಇಸ್ ಏನು? ಫ್ರೀ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಇದನ್ನು ನಾವು ಈ ತರ ತೋರಿಸ್ತಾರೆ. ಹೆಕ್ಸಾಗೋನಲ್ ರಿಂಗ್ ಟೈಪ್ ನಾವು ಏನು ಮಾಡ್ಬೋದು, ಇದನ್ನ
ಇಂಡಿಕೇಟ್ ಮಾಡಬಹುದು. ಯಾವುದನ್ನ? ಗ್ರಾಫೈಟ್ ಅನ್ನ. ಹೌದಾ? ನೋಡಿ ಈ ತರ ರೀಪ್ರೆಸೆಂಟ್ ಮಾಡಬಹುದು ನಾವು ಇದನ್ನ. ಇಟ್ ಇಸ್ ಅ ಸ್ಟ್ರಕ್ಚರ್ ಆಫ್ ಗ್ರಾಫೈಟ್. ಹಿಯರ್ ಈಚ್ ಕಾರ್ಬನ್ ಈಸ್ ಬಾಂಡೆಡ್ ಟು 3 of other carbon atoms. Which of the following oxide behave as conductor? Following oxide behave as conductor or insulator depending upon temperature. ನೋಡಿ ಟೆಂಪರೇಚರ್ ಡಿಪೆಂಡೆಂಟ್ ಯಾವುದಿರುತ್ತೆ ಅಂತ. ಹೌದಾ? ಸೊ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಟಿಟಾನಿಯಂ ಆಕ್ಸೈಡ್. ನೆನಪಿಟ್ಕೊಳ್ಳಿ ಇದನ್ನ. ದಿಸ್ ಆಕ್ಸೈಡ್ ಬಿಹೇವ್ ಆಸ್ ಇನ್ಸುಲೇಟರ್ ಆಸ್ ವೆಲ್ ಆಸ್ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್. ಟೆಂಪರೇಚರ್ ವೇರಿ ಮಾಡಿದ್ರೆ ಇದ್ರ ಕಂಡಕ್ಟಿಂಗ್ ಪ್ರಾಪರ್ಟಿ ಏನಾಗುತ್ತೆ? ವೇರಿ ಆಗುತ್ತೆ. ಹೌದಾ? ಸೊ ಇಟ್ ಇಸ್ ಎ ಟ್ರಾನ್ಸಿಷನ್ ಮೆಟಲ್ ಆಕ್ಸೈಡ್ ವಿಚ್ ಬಿಹೇವ್ ಆಸ್ ಕಂಡಕ್ಟರ್ ಆಸ್ ವೆಲ್ ಆಸ್ ಇನ್ಸುಲೇಟರ್ ಬೇಸ್ಡ್ ಆನ್ ಟೆಂಪರೇಚರ್. Which of the following oxide show electrical property like metals? Electrical property like metals. ಇದರಲ್ಲಿ ಯಾವ ಆಕ್ಸೈಡ್ ಪ್ರಾಪರ್ಟಿ ಮೆಟಲ್ ಟೈಪ್ ಇರುತ್ತೆ? ನೆನಪಿಟ್ಟುಕೊಳ್ಳಿ, ಯಾವುದು? CrO2. ಹೌದಾ? ದ ಪ್ರಾಪರ್ಟಿ ಆಫ್ ದಿಸ್ ಮೆಟಲ್ ಈಸ್ ಆಲ್ಮೋಸ್ಟ್ ಲುಕ್ ಲೈಕ್ ಕಾಪರ್. ಕಾಪರ್ ತರ ಇರುತ್ತೆ ಇದರ ಪ್ರಾಪರ್ಟಿ. ಹೌದಾ? ಇಟ್ ಲುಕ್ ಲೈಕ್ ಕಾಪರ್ ಅಂಡ್ ಆಲ್ಸೋ ಇಟ್ ಹ್ಯಾಸ್ ಕಂಡಕ್ಟಿವಿಟಿ ನಿಯರ್ಲಿ ಈಕ್ವಲ್ ಟು ಕಾಪರ್. ಹೌದಾ? The lattice site in a pure crystal cannot be occupied by. ಪ್ಯೂರ್ ಕ್ರಿಸ್ಟಲ್ ಅಲ್ಲಿ ಲೆಟೈಸ್ ಸೈಟ್ ನ ಯಾರು ಅಕ್ಯುಪೈ ಮಾಡ್ಕೊಳಕ್ ಆಗೋದಿಲ್ಲ? ಹೂ ಕೆನಾಟ್ ಅಕ್ಯುಪೈ. ನೋಡಿ ಪ್ಯೂರ್ ಕ್ರಿಸ್ಟಲ್ ಅಂತಿದ್ರೆ ದ ಲೆಟೈಸ್ ಸೈಟ್ ಕೆನಾಟ್ ಬಿ ಅಕ್ಯುಪೈಡ್ ಬೈ ಎಲೆಕ್ಟ್ರಾನ್. ಸಿ ಮಾಲಿಕ್ಯೂಲ್ ಅಕ್ಯುಪೈ ಮಾಡಬಹುದಾ? ಅಯಾನ್ ಅಕ್ಯುಪೈ ಮಾಡಬಹುದು, ಆಟಮ್ಸ್ ಅಕ್ಯುಪೈ ಮಾಡಬಹುದು, ಬಟ್ ಎಲೆಕ್ಟ್ರಾನ್ಸ್ ಅಕ್ಯುಪೈ ಮಾಡಕ್ ಆಗೋದಿಲ್ಲ. ಎಲೆಕ್ಟ್ರಾನ್ ಯಾವಾಗ ಅಕ್ಯುಪೈ ಮಾಡ್ಕೊಳ್ಳುತ್ತೆ? ನೆನಪಿದೆಯಾ ನಿಮಗೆ? ಎಫ್ ಸೆಂಟರ್ ಅಂತ, ಫೆರ್ಬೆನ್ಜೆಂಟರ್ ಸೆಂಟರ್. ಯಾವಾಗ ಬರುತ್ತೆ ಅದು? It is observed in the crystal which have defect. Pure crystal ಅಲ್ಲಿ ಬರೋದಿಲ್ಲ, ಡಿಫೆಕ್ಟ್ ಇರೋ ಕ್ರಿಸ್ಟಲ್ ಅಲ್ಲಿ ಬರುತ್ತೆ ಇದು. ಹೌದಾ? ಸೊ ಇನ್ ಪ್ಯೂರ್ ಕ್ರಿಸ್ಟಲ್ ದ ಸೈಟ್ ಕೆನ್ ನಾಟ್ ಬಿ ಅಕ್ಯುಪೈಡ್ ಬೈ ಎಲೆಕ್ಟ್ರಾನ್ಸ್. ಗ್ರಾಫೈಟ್ ಕೆನ್ ನಾಟ್ ಬಿ ಕ್ಲಾಸಿಫೈಡ್ ಆಸ್. ನೋಡಿ ಗ್ರಾಫೈಟ್ ಯಾವ ತರ ಕ್ಲಾಸಿಫೈ ಮಾಡಕ್ ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಗ್ರಾಫೈಟ್ ಇಸ್ ಎ ಕಂಡಕ್ಟರ್, ಸೊ ಇದನ್ನ ಕಂಡಕ್ಟಿಂಗ್ ಸಾಲಿಡ್ ಅಂತ ಕರಿಬಹುದಾ? ಓಕೆ. ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ನೆಟ್ವರ್ಕ್ ಸಾಲಿಡ್ ಆರ್ ಕೋವಲೆಂಟ್ ಸಾಲಿಡ್. ನೆಟ್ವರ್ಕ್ ಅಂತ ಕರಿಬಹುದು, ಕೋವಲೆಂಟ್ ಅಂತ ಕರಿಬಹುದು. ವಿ ಕೆನ್ ನಾಟ್ ಕಾಲ್ ಇಟ್ ಆಸ್ ಅಯಾನಿಕ್ ಸಾಲಿಡ್. ವಿ ಕೆನಾಟ್ ಕಾಲ್ ಇಟ್ ಆಸ್ ಅಯಾನಿಕ್ ಸಾಲಿಡ್. ಇಟ್ ಈಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಅಯಾನಿಕ್ ಸಾಲಿಡ್ ಈಸ್ ಅವರ್ ಆನ್ಸರ್. ದ ಕ್ಯಾಟಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಇಂಟರ್ಸ್ಟಿಷಿಯಲ್ ಸೈಟ್ಸ್ ಇನ್. ಯಾವ ಡಿಫೆಕ್ಟ್ ಅಲ್ಲಿ ಕ್ಯಾಟಯಾನ್ಸ್ ಇಂಟರ್ಸ್ಟಿಷಿಯಲ್ ಸೈಟ್ ಅಲ್ಲಿ ಇರುತ್ತೆ ನೋಡೋಣ. ಫ್ರಂಕಿಯಲ್ ಡಿಫೆಕ್ಟ್ ಅಲ್ಲಿ ಏನಾಗುತ್ತೆ? ಫ್ರಂಕಿಯಲ್ ಡಿಫೆಕ್ಟ್ ಕ್ಯಾಟಯಾನ್ಸ್, ಯಾನಯಾನ್ಸ್, ಬರೀ ಒಂಚೂರು ದೊಡ್ಡದು ಬರೆಯೋಣ ಆಗೋ ಥರ. ಸೊ ಫ್ರಂಕಿಯಲ್ ಡಿಫೆಕ್ಟ್ ಅಲ್ಲಿ ಏನಾಗುತ್ತೆ? ಹಿಯರ್ ಐ ರೈಟ್ ಕ್ಯಾಟಯಾನ್ಸ್, ಯಾನಯಾನ್ಸ್, ಕ್ಯಾಟಯಾನ್, ಯಾನಯಾನ್, ಕ್ಯಾಟಯಾನ್, ಯಾನಯಾನ್, ಈ ಥರ ಇರುತ್ತೆ ಸ್ಟ್ರಕ್ಚರು. ಇಲ್ಲಿ ಮತ್ತೆ ಯಾನಯಾನು, ಕ್ಯಾಟಯಾನು, ಯಾನಯಾನು, ಕ್ಯಾಟಯಾನು, ಯಾನಯಾನು, ಕ್ಯಾಟಯಾನು, ಈ ಥರ ಇರುತ್ತೆ ಸ್ಟ್ರಕ್ಚರ್. ಹೌದಾ? ಸೊ ಲೇಯರ್ ಬೈ ಲೇಯರ್ ಈ ಥರ ಇರುತ್ತೆ. ಕ್ಲಿಯರ್? ಇಲ್ಲಿ ಏನಾಗುತ್ತೆ? ಇನ್ ಫ್ರಂಕಿಯಲ್ ಡಿಫೆಕ್ಟ್ ಸಮ್ ಆಫ್ ದಿ ಕ್ಯಾಟಯಾನ್ಸ್, ದ ಸ್ಮಾಲ್ ಸೈಜ್ಡ್ ಕ್ಯಾಟಯಾನ್ಸ್ ಲಿವ್ ದೇರ್ ಸೈಟ್ ವೆಕೆಂಟ್. ತಮ್ಮ ಜಾಗನ ಖಾಲಿ ಬಿಟ್ಟು ದೇ ವಿಲ್ ಅಕ್ಯುಪೈ ಇಂಟರ್ಸ್ಟಿಷಿಯಲ್ ಸೈಟ್. ದಿಸ್ ಈಸ್ ಕಾಲ್ಡ್ ಆಸ್, ನೋಡಿ ಇಲ್ಲಿ ತಮ್ಮ ಜಾಗನ ಖಾಲಿ ಬಿಟ್ಟಿವೆ. ಹೌದಾ? ಅಂಡ್ ದೇ ಹ್ಯಾವ್ ಅಕ್ಯುಪೈಡ್ ಇಂಟರ್ಸ್ಟಿಷಿಯಲ್ ಸೈಟ್. ದಿಸ್ ಈಸ್ ಕಾಲ್ಡ್ ಆಸ್ ಫ್ರಂಕಿಯಲ್ ಡಿಫೆಕ್ಟ್. ಹೌದಾ? ಅದೇ ಸ್ಕಾಟ್ಕಿ ಡಿಫೆಕ್ಟ್ ಅಲ್ಲಿ ಏನಾಗುತ್ತೆ? ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಅಂಡ್ ಯಾನಯಾನ್ಸ್ ಆರ್ ಕಂಪ್ಲೀಟ್ಲಿ ರಿಮೂವ್ ಫ್ರಮ್ ದಿ ಕ್ರಿಸ್ಟಲ್. ಹೌದಾ? ಇಲ್ಲಿ ಏನಾಗಿದೆ? ತನ್ನ ಸ್ಪೇಸ್ ಬಿಟ್ಟು ಬೇರೆ ಕಡೆ ಬಂದು ಕೂತ್ಕೊಂಡಿದ್ದೆ. ಹೌದಾ? ಸೊ ಕ್ಯಾಟಯಾನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಇಂಟರ್ಸ್ಟಿಷಿಯಲ್ ಸೈಟ್ ಇನ್ ಫ್ರಂಕಿಯಲ್ ಡಿಫೆಕ್ಟ್. ಸ್ಕಾಟ್ಕಿಯಲ್ಲಿ ಆ ಥರ ಆಗೋದಿಲ್ಲ. ಈಕ್ವಲ್ ನಂಬರ್ ಆಫ್ ಯಾನಯಾನ್ಸ್ ಅಂಡ್ ಕ್ಯಾಟಯಾನ್ಸ್ ಆರ್ ಮಿಸ್ಸಿಂಗ್. ವೇಕೆನ್ಸಿ ಡಿಫೆಕ್ಟ್ ಅಲ್ಲಿ ಏನಾಗುತ್ತೆ? ಸಮ್ ಅಟಮ್ಸ್ ಆರ್ ರಿಮೂವ್ಡ್ ಫ್ರಮ್ ದಿ ಕ್ರಿಸ್ಟಲ್. ಅಲ್ಲಿ ವೇಕೆನ್ಸಿ ಕ್ರಿಯೇಟ್ ಆಗಿರುತ್ತೆ. ಹೌದಾ? ಮೆಟಲ್ ಡೆಫಿಷಿಯನ್ಸಿಲಿ ಅದೇ ಥರ ಆಗುತ್ತೆ. ಮೆಟಲ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದಿ ಕ್ರಿಸ್ಟಲ್. ದೇ ಡು ನಾಟ್ ಅಕ್ಯುಪೈ ಎಟ್ ದಿ ಇಂಟರ್ಸ್ಟಿಷಿಯಲ್ ಸೈಟ್. ಓನ್ಲಿ ಫ್ರಂಕಿಯಲ್ ಡಿಫೆಕ್ಟ್ ದೇ ವಿಲ್ ಅಕ್ಯುಪೈ ಎಟ್ ದಿ ಇಂಟರ್ಸ್ಟಿಷಿಯಲ್ ಸೈಟ್. ಹೌದಾ? ತಮ್ಮ ಜಾಗನ ಬಿಟ್ಟು, ತಮ್ಮ ಮನೆ ಬಿಟ್ಟು ಬೇರೆದವ್ರ ಮನೆಯಲ್ಲಿ ಬಂದು ಕೂತ್ಕೊಂಡಿರ್ತವೆ. ಯಾವ? ಕ್ಯಾಟಯಾನ್ಸ್. ಹೌದಾ? ಸ್ಕಾಟ್ಕಿ ಡಿಫೆಕ್ಟ್ ಈಸ್ ಅಬ್ಸರ್ವ್ಡ್ ಇನ್ ದಿ ಕ್ರಿಸ್ಟಲ್ಸ್ ವ್ಯಾನ್. ಸ್ಕಾಟ್ಕಿ ಯಾವಾಗ ಆಗುತ್ತೆ? ನೋಡಿ ಸ್ಕಾಟ್ಕಿ ಹೆಂಗೆ ನೆನ್ಪಿಟ್ಕೋಬೇಕು ಗೊತ್ತಾ? ನಾನು ಒಂದು ಟ್ರಿಕ್ ಹೇಳ್ತೀನಿ ನೆನ್ಪಿಟ್ಕೊಳ್ಳೋಕ್ಕೆ. ಡಬಲ್ ಟಿ ಅಂತ ಇದೆ ಅಲ್ವಾ? ಸೊ ಡಬಲ್ ಟಿ ಅಂತಂದರೆ 2 ಟಿ ಸೇಮ್ ಇರ್ತವೆ, ಸೇಮ್ ಸೈಜ್.
same sized anion and cations are missing from the crystal lattice. Crystal lattice ಬಿಟ್ಟು ಏನಾಗಿರುತ್ತೆ, ಮಿಸ್ ಆಗಿರ್ತವೆ. ಅವಾಗ ಏನಾಗುತ್ತೆ, ನಮಗೆ ಸ್ಕಾಟ್ಕಿ ಡಿಫೆಕ್ಟ್ ಆಗೋದು. ಸಮ್ ಕ್ಯಾಟಯಾನ್ಸ್ ಮೂವ್ ಫ್ರಮ್ ದಿಯರ್ ಲೆಟೈಸ್ ಸೈಡ್ ಟು ಇಂಟರ್ಸ್ಟಿಷಿಯಲ್. ಯಾವುದಿದು? ಫ್ರೆಂಕೆಲ್ ಡಿಫೆಕ್ಟ್. ಇದು ಆನ್ಸರ್ ಅಲ್ಲ, ಸ್ಕಾಟ್ಕಿ ಅಂತ ಕೇಳ್ತಿದ್ದಾರೆ. ಈಕ್ವಲ್ ನಂಬರ್ ಆಫ್ ಕ್ಯಾಟಯಾನ್ಸ್ ಅಂಡ್ ಯಾನಯಾನ್ಸ್ ಆರ್ ಮಿಸ್ಸಿಂಗ್ ಫ್ರಮ್ ದಿ lattice. This is our answer. ಗೊತ್ತಾಯ್ತಾ? Go for next. Which of the following is true about the charge acquired by p-type semiconductor? Charge acquired by p-type semiconductor. ಹೌದಾ? ಸೆಮಿಕಂಡಕ್ಟರ್ ಬಗ್ಗೆ ಒಂಚೂರು ಹೇಳ್ತೀನಿ ನೋಡಿ. ಸೆಮಿಕಂಡಕ್ಟರ್ಸ್ ಹೌದಾ? ಈ ಸೆಮಿಕಂಡಕ್ಟರ್ ಯಾವ್ದು ಇರ್ತಾವ ಅಂತಂದ್ರೆ ಜನರಲಿ ಗ್ರೂಪ್ 14 ಎಲಿಮೆಂಟ್ಸ್ ಆರ್ ಸೆಮಿಕಂಡಕ್ಟರ್ಸ್. ಹೌದಾ? ಅದರಲ್ಲಿ ಯಾವ್ದಿರುತ್ತೆ? ಮೋಸ್ಟ್ಲಿ ಸಿಲಿಕಾನ್, ಜರ್ಮೇನಿಯಂ ಎಲ್ಲ ಇರುತ್ತೆ, ಬಟ್ ಸಿಲಿಕಾನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದಾ? ಗ್ರೂಪ್ 14. ಸಪೋಸ್ ನೀವು ಗ್ರೂಪ್ 14ಗೆ ಇಫ್ ಯು ಆ್ಯಡ್ ಎನಿ ಎಲಿಮೆಂಟ್, ಡೋಪಿಂಗ್ ಮಾಡ್ತಾರೆ ಗೊತ್ತಾ? ಇದಕ್ಕೆ ಡೋಪಿಂಗ್ ಮಾಡಿದ್ರೆ ಇದ್ರದ್ದು ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಹೌದಾ? ಸೊ ಅದಕ್ಕೆ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ ನಾವು. ಇಫ್ ಯು ಆ್ಯಡ್ ಗ್ರೂಪ್ 15 ಎಲಿಮೆಂಟ್ಸ್, ಹೌದಾ? ಗ್ರೂಪ್ 15 ಎಲಿಮೆಂಟ್ಸ್ ಲೈಕ್ ಫಾಸ್ಫರಸ್ ಅಲ್ಲಿ ಏನಾಗಿರುತ್ತೆ ಅಂದರೆ ಇಟ್ ಕಂಟೈನ್ಸ್ 5 electrons in the valence cell. ಬಟ್ ಸಿಲಿಕಾನ್ ಏನಾಗುತ್ತೆ? ಇಟ್ ಕಂಟೈನ್ಸ್ 4 electrons in the valence cell. ಇಲ್ಲಿ 1 electron ಎಕ್ಸ್ಟ್ರಾ ಆಗುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್. ಸೊ ನೀವೇನಾದ್ರೂ ಗ್ರೂಪ್ 14 ಜೊತೆ ಗ್ರೂಪ್ 15 ಡೋಪ್ ಮಾಡಿದ್ರೆ ಯು ವಿಲ್ ಗೆಟ್ ದ ಸೆಮಿಕಂಡಕ್ಟರ್ ವಿತ್ ಎಕ್ಸ್ಟ್ರಾ ಎಲೆಕ್ಟ್ರಾನ್. ಸೊ ಇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಎನ್ ಟೈಪ್ ಸೆಮಿಕಂಡಕ್ಟರ್ ಅಂತ ಕರಿತೀವಿ ನಾವು ಇದನ್ನ. ಹೌದಾ? ಎನ್ ಟೈಪ್. ಸೊ ಮೆಜಾರಿಟಿ ಕ್ಯಾರಿಯರ್ಸ್ ಇಲ್ಲಿ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಇದೇ ಸೇಮ್ ಗ್ರೂಪ್ 14 ಎಲಿಮೆಂಟ್ಗೆ ಇಫ್ ಯು ಆ್ಯಡ್ ಗ್ರೂಪ್ 13 ಎಲಿಮೆಂಟ್ಸ್, ಹೌದಾ? ಈ ಬೋರಾನ್ ಫ್ಯಾಮಿಲಿಯಿಂದ ಯಾವ್ದಾದ್ರು ಒಂದು ಎಲಿಮೆಂಟ್ ಆ್ಯಡ್ ಮಾಡಿದ್ರೆ ದೇ ಕಂಟೈನ್ಸ್ 3 electrons in the valence cell. ಹೌದಾ? ವ್ಯಾಲೆನ್ಸ್ ಸೆಲ್ ಎಷ್ಟಿರುತ್ತೆ? 3 electrons ಇರುತ್ತೆ. ನಮ್ಗೇನಾಗಬೇಕು? 4 electrons ಇರಬೇಕು. ಹೌದಾ? ಒಂದು ವ್ಯಾಲೆನ್ಸ್ ಏನಾಗಿರುತ್ತೆ? ಎಂಟಿ ಇರುತ್ತೆ. ಒನ್ ವ್ಯಾಲೆನ್ಸ್ ಏನಾಗುತ್ತೆ? ಇಲ್ಲಿ ಎಂಟಿ ಆಗುತ್ತೆ. ಸೊ ಎಂಟಿ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಹೋಲ್. ಏನಂತ ಕರಿತೀವಿ? ಅದನ್ನ ಹೋಲ್ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗುತ್ತೆ? ನಮಗೆ ಪಿ ಟೈಪ್ ಸೆಮಿಕಂಡಕ್ಟರ್ ಫಾರ್ಮ್ ಆಗುತ್ತೆ. ಯಾವ ಟೈಪ್ ಇದು? ಪಿ ಟೈಪ್ ಸೆಮಿಕಂಡಕ್ಟರ್ ಆರ್ ಪಾಸಿಟಿವ್ ಟೈಪ್ ಸೆಮಿಕಂಡಕ್ಟರ್. ಅರ್ಥ ಆಯ್ತಾ? ಕ್ಲಿಯರ್? ಪಿ ಟೈಪ್ ಅಂತಂದ್ರೆ ಪಾಸಿಟಿವ್, ಎನ್ ಟೈಪ್ ಅಂದ್ರೆ ನೆಗೆಟಿವ್. ಸೊ ದ ಚಾರ್ಜ್ ಅಕ್ವೈರ್ಡ್ ಬೈ ಪಿ ಟೈಪ್ ಸೆಮಿಕಂಡಕ್ಟರ್ ಈಸ್, ಪಿ ಟೈಪ್ ಸೆಮಿಕಂಡಕ್ಟರ್ ಅಲ್ಲಿ ಏನಾದರೂ ಚಾರ್ಜ್ ಇರುತ್ತಾ? ನೆನ್ಬಿಟ್ಕೊಳ್ಳಿ, ಸೆಮಿಕಂಡಕ್ಟರ್ ಎಲ್ಲ ಹೆಂಗಿರುತ್ತೆ ಅಂದ್ರೆ ನ್ಯೂಟ್ರಲ್ ಇರುತ್ತೆ. ದೇ ಆರ್ ನ್ಯೂಟ್ರಲ್. ದೀಸ್ ಆರ್ ಜಸ್ಟ್ ಚಾರ್ಜ್ ಕ್ಯಾರಿಯರ್ಸ್. ಪಿ ಟೈಪ್ ಅಂತಂದ್ರೆ ಹೋಲ್ಸ್ ಆರ್ ಚಾರ್ಜ್ ಕ್ಯಾರಿಯರ್, ಎನ್ ಟೈಪ್ ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ಚಾರ್ಜ್ ಕ್ಯಾರಿಯರ್. ಬಟ್ ಓವರ್ ಆಲ್ ಕ್ರಿಸ್ಟಲ್ ಹೆಂಗಿರುತ್ತೆ? ನ್ಯೂಟ್ರಲ್ ಇರುತ್ತೆ. ಹೌದಾ? ಅದು ನ್ಯೂಟ್ರಲ್ ಇದೆ ಅಂತ ನೀವು ಮೊಬೈಲು, ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀರಾ. ಸಪೋಸ್ ಏನಾದರೂ ಸಿಲಿಕಾನ್ ತಗೊಂಡ ತಕ್ಷಣ ಅದು ಏನಾದರೂ ಚಾರ್ಜ್ ಇತ್ತು ಅಂತಂದ್ರೆ ಯು ಮೈಟ್ ಹ್ಯಾವ್ ಗೆಟ್ ಎಲೆಕ್ಟ್ರಿಕ್ ಶಾಕ್. ಹೌದಾ? ಆ ಥರ ಏನೂ ಆಗೋದಿಲ್ಲ, ಬಿಕಾಸ್ ದೇ ಆರ್ ನ್ಯೂಟ್ರಲ್. ಬಟ್ ನೀವು ಇದು ಬೇಸಿಕ್ ಐಡಿಯಾ ಗೊತ್ತಿರಲಿ ಅಂತ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದು. ಆಯ್ತಾ? ಓಕೆ. ಟು ಗೆಟ್ ಎ ಎನ್ ಟೈಪ್ ಸೆಮಿಕಂಡಕ್ಟರ್ ಫ್ರಾಮ್ ಸಿಲಿಕಾನ್ದಿಂದ ಎನ್ ಟೈಪ್ ಸೆಮಿಕಂಡಕ್ಟರ್ ನೀವು ಫಾರ್ಮೇಷನ್ ಮಾಡಬೇಕು. ಹೌದಾ? ಇಟ್ ಶುಡ್ ಬಿ ಡೋಪ್ಡ್ ವಿತ್ ಸಬ್ಸ್ಟೆನ್ಸ್ ವಿತ್ ವ್ಯಾಲೆನ್ಸಿ. ಯಾವ ವ್ಯಾಲೆನ್ಸಿ ಇರೋ ಸಬ್ಸ್ಟೆನ್ಸ್ ನೀವು ಡೋಪ್ ಮಾಡಬೇಕು ನೋಡಿ. ಸಿಲಿಕಾನ್ ಅಂತಂದ್ರೆ ವ್ಯಾಲೆನ್ಸಿ ಎಷ್ಟು? ವ್ಯಾಲೆನ್ಸಿ 4. ಹೌದಾ? ನೀವು 5 ವ್ಯಾಲೆನ್ಸಿ ಆ್ಯಡ್ ಮಾಡಿದ್ರೆ, ವ್ಯಾಲೆನ್ಸಿ 5 ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಎನ್ ಟೈಪ್. ಹೌದಾ? ವ್ಯಾಲೆನ್ಸಿ 3 ಆ್ಯಡ್ ಮಾಡಿದ್ರೆ, ಟ್ರೈ ವ್ಯಾಲೆಂಟ್ ಆ್ಯಡ್ ಮಾಡಿದ್ರೆ ಇಟ್ ಬಿಕಮ್ಸ್ ಪಿ ಟೈಪ್. ನೋಡಿ, ಇವೆರಡು ಕಂಬೈನ್ ಮಾಡಿದ್ರೆ ಪಿ ಟೈಪು, ಇವೆರಡು ಕಂಬೈನ್ ಮಾಡಿದ್ರೆ ಎನ್ ಟೈಪು. ಅರ್ಥ ಆಯ್ತಾ? ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಸೆಮಿಕಂಡಕ್ಟರ್ಸ್. ದ ಆನ್ಸರ್ ಇಸ್, ನೋಡಿ ಯಾವ್ದು ಕೇಳ್ತಿದ್ದಾರೆ ಇವರು? ಎನ್ ಟೈಪ್ ಅಂದ್ರೆ, ಎನ್ ಟೈಪ್ ಮೀನ್ಸ್ ಪೆಂಟಾವೆಲೆಂಟ್. ದ ಟೋಟಲ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವೈಡ್ ಇನ್ ದಿ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್. ನೋಡಿ, if number of particles in
unit cell is equals to n. ನೀವು ಯೂನಿಟ್ ಸೆಲ್ ಅಲ್ಲಿ n ನಂಬರ್ ಆಫ್ ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ, ಹೌದಾ? ದಿ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್ ಈಕ್ವಲ್ಸ್ ಟು 2n. ನಿಮ್ಮ ಯೂನಿಟ್ ಸೆಲ್ ಎಷ್ಟು ನಮ್ಮ ಪಾರ್ಟಿಕಲ್ ಇರುತ್ತಲ್ಲ ಡಬಲ್ ಏನಿರುತ್ತೆ, ಟೆಟ್ರಾಹೆಡ್ರಲ್ ವೈಡ್ ಇರುತ್ತೆ. ದಿ ನಂಬರ್ ಆಫ್ ಆಕ್ಟಾಹೆಡ್ರಲ್ ವೈಡ್ಸ್ ಈಕ್ವಲ್ಸ್ ಟು n. ಹೌದಾ? ಫಾರ್ ಎಕ್ಸಾಂಪಲ್, ಲೆಟ್ಸ್ ಟೇಕ್ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್ ಅಲ್ಲಿ ಎಷ್ಟು ಪಾರ್ಟಿಕಲ್ ಇರುತ್ತೆ ನೆನಪಿದೆಯಾ? ಇದು 1/8 into 8. From each corner you have contribution of the particle is 1/8 into 8 such corners are there. Totally you have 1 particle. So this is equals to n. Simple cubically. ಹೌದಾ? ಟೆಟ್ರಾಹೆಡ್ರಲ್ ವೈಡ್ ಎಷ್ಟಾಗುತ್ತೆ? ಟೆಟ್ರಾಹೆಡ್ರಲ್ ವೈಡ್ 2 ಆಗುತ್ತೆ. ಆಕ್ಟಾಹೆಡ್ರಲ್ ವೈಡ್ 1 ಆಗುತ್ತೆ. ಹೌದಾ? ಹಾಗೆ ಫೇಸ್ ಸೆಂಟರ್ಡ್ ಯೂನಿಟ್ ಸೆಲ್ ಅಲ್ಲಿ n ಈಕ್ವಲ್ ಟು ಎಷ್ಟು? FCC ಅಲ್ಲಿ ನೆನಪಿದೆಯಾ? n is equals to z ಅಂತ ಕರಿತೀವಿ, n ಅಂತ ಕರಿತೀವಿ ಅಥವಾ z ಅಂತ ಕರಿತೀವಿ. ಕಾರ್ನರ್ ಅಲ್ಲಿ ಪಾರ್ಟಿಕಲ್ ಇರುತ್ತೆ 1/8 into 8 plus 1/2 from each face and 6 such faces are there. 1 plus 3 equals to 4. ನೋಡಿ n equal to 4 ಬಂತು ಇಲ್ಲಿ. ಟೆಟ್ರಾಹೆಡ್ರಲ್ ವೈಡ್ ಎಷ್ಟಾಗುತ್ತಪ್ಪ? ಇಟ್ಸ್ ವೆರಿ ಗುಡ್. ಟೆಟ್ರಾಹೆಡ್ರಲ್ ವೈಡ್ಸ್ ಈಕ್ವಲ್ಸ್ ಟು 2n. ಹೌದಾ? 2 into 4 equals to 8. 8 is the answer. ಅರ್ಥ ಆಯ್ತಾ ಇದು? 8 is the answer. Next, which of the following point defect are shown by AGBR? AGBR ಪ್ರಶ್ನೆ ಯಾವ ಡಿಫೆಕ್ಟ್ ಅನ್ನು ತೋರಿಸುತ್ತೆ ನೆನಪಿಟ್ಟುಕೊಳ್ಳಿ. AGBR ಕ್ಯಾನ್ ಶೋ ಸ್ಕಾಟ್ಕಿ ಡಿಫೆಕ್ಟ್ ಆಸ್ ವೆಲ್ ಆಸ್ ಫ್ರೆಂಕೆಲ್ ಡಿಫೆಕ್ಟ್. ಸ್ಕಾಟ್ಕಿ ಮತ್ತು ಫ್ರೆಂಕೆಲ್ ಎರಡೂ ಇರುತ್ತೆ. ಹೌದಾ? ಸೊ ಆಪ್ಷನ್ ಯಾವುದಿದ್ರದ್ದು? ಎ ಆ್ಯಂಡ್ ಬಿ ಅಂತ ಗೊತ್ತಿರುತ್ತೆ, ನಿಮ್ಗೆ ಜನರಲಿ ಗೊತ್ತಿರುತ್ತೆ, ಹೌದಲ್ಲ? ಇನ್ ವಿಚ್ ಪೇರ್ ಮೋಸ್ಟ್ ಎಫಿಷಿಯಂಟ್ ಪ್ಯಾಕಿಂಗ್ ಈಸ್ ಪ್ರೆಸೆಂಟ್? ಪ್ಯಾಕಿಂಗ್ ಎಫಿಷಿಯನ್ಸಿ ಕೇಳ್ತಾ ಇದ್ದಾರೆ. ಹೌದಾ? ಪ್ಯಾಕಿಂಗ್ ಎಫಿಷಿಯನ್ಸಿ ನೆನಪಿಟ್ಟುಕೊಳ್ಳಿ. ಪ್ಯಾಕಿಂಗ್ ಎಫಿಷಿಯನ್ಸಿ ಆಫ್ CCP is equals to FCC is equals to HCP. They are equals to 74%. ಎಷ್ಟಿರುತ್ತೆ? 74% ಇರುತ್ತೆ. ಹೌದಾ? ಆಮೇಲೆ BCC ಅಲ್ಲಿ BCC ಪ್ಯಾಕಿಂಗ್ ಎಫಿಷಿಯನ್ಸಿ ಈಸ್ 68%. ಹೌದಾ? ಸಿಂಪಲ್ ಕ್ಯೂಬಿಕ್ ಅಲ್ಲಿ ಸಿಂಪಲ್ ಕ್ಯೂಬಿಕ್ ಹೌದಾ 52.4%. ಹೌದಲ್ವಾ? ಯಾವ್ದಾಗುತ್ತೆ ನೋಡ್ರಿ ಮೋಸ್ಟ್ ಎಫಿಷಿಯಂಟ್ ಯಾವ್ದು ಇದರಲ್ಲಿ? ಯಾವುದು? ಎಸ್ ನೋಡಿ, CCP FCC HCP ಇರೋದು ನೋಡಿ. HCP BCC ದಿಸ್ ಇಸ್ ರಾಂಗ್. HCP CCP ದಿಸ್ ಇಸ್ ರೈಟ್. ಇದು 74%, ಇದು 74%. BCC 68, ಇದು 52 ಇದೆ. ಸೊ ಆಪ್ಷನ್ 2 ಇಸ್ ದ ಆನ್ಸರ್. ಫ್ರೆಂಡ್ಸ್, CET-ಯಲ್ಲಿ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಹೌದಾ? ಒಂಚೂರು ನೀವು ಕರೆಕ್ಟಾಗಿ ನೋಡ್ಕೊಂಡು ಆನ್ಸರ್ ಮಾಡೋಕಷ್ಟೇ ಇದರಲ್ಲಿ. ಮತ್ತೆ ಅದೇ ಕ್ವಶನ್ ಇದೆ, ಸಾರಿ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಅಬೌಟ್ ದ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್? ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ನೋಡೋಣ ಒಂದ್ಸರ್ತಿ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ನೋಡಿ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ ಏನಾಗಿರುತ್ತೆ? ಇಫ್ ಯು ಕನ್ಸಿಡರ್ ದಿಸ್ ಲೇಯರ್ ಆಸ್ A, ದ ಸೆಕೆಂಡ್ ಲೇಯರ್ ಇಸ್ ಕನ್ಸಿಡರ್ಡ್ ಆಸ್ B. ಸೆಕೆಂಡ್ ಲೇಯರ್ ಏನು ಅನ್ಕೊಂಡಿರ್ತೀವಿ ನಾವು? B ಅಂತ ಅನ್ಕೋತೀವಿ. ಹೌದಾ? ಥರ್ಡ್ ಲೇಯರ್ ಒನ್ಸ್ ಅಗೇನ್ A. ಥರ್ಡ್ ಲೇಯರ್ ಏನಾಗುತ್ತೆ? A ಆಗಿರುತ್ತೆ. ಹೌದಾ? ನೋಡಿ, ದಿಸ್ ಈಸ್ A B A B A B A B ಫಾಲೋ ಆಗುತ್ತೆ. ಹೌದಾ? ಸಿ ದ ಡಿಪ್ರೆಷನ್ಸ್ ಫಾರ್ಮ್ಡ್ ಇನ್ ದಿ ಫಸ್ಟ್ ಲೇಯರ್ ಆರ್ ಅಕ್ಯುಪೈಡ್ ಬೈ ದ ಪಾರ್ಟಿಕಲ್ಸ್ ಆಫ್ ಸೆಕೆಂಡ್ ಲೇಯರ್. ಇಲ್ಲೇನು ಈ ಥರ ಡಿಪ್ರೆಷನ್ ಆಗಿರುತ್ತಲ್ಲ, ಡಿಪ್ರೆಷನ್ ಮೀನ್ಸ್ ದಿಸ್ ಗ್ಯಾಪ್. ಇಲ್ಲೇನು ಗ್ಯಾಪ್ ಕಾಣಿಸುತ್ತಲ್ಲ, ಈ ಗ್ಯಾಪಲ್ಲಿ ಸೆಕೆಂಡ್ ಲೇಯರ್ ಪಾರ್ಟಿಕಲ್ಸ್ ಬಂದು ಕೂತ್ಕೊಳ್ಳೋದು. ಅಲ್ಲೇನು ಫಾರ್ಮ್ ಆಗುತ್ತೆ? ನಮಗೆ ಈ ಥರ A B ಅರೇಂಜ್ಮೆಂಟ್ ಫಾರ್ಮ್ ಆಗುತ್ತೆ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇದು ದಿಸ್ ಈಸ್ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್. ಇಫ್ ಯು ಜಾಯಿನ್ ದಿ ಸೆಂಟರ್ಸ್ ಆಫ್ ದೀಸ್ spheres, you will get hexagon. Hexagonal close packing. ಹೌದಾ? ಸೊ ಈ ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ ಏನಾಗುತ್ತೆ? ಏನು ಕೇಳ್ತಿದ್ದಾರೆ? ಕೋಆರ್ಡಿನೇಷನ್ ನಂಬರ್. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಎಷ್ಟಾಗುತ್ತೆ ನೋಡಿ. ಇಫ್ ಯು ಕನ್ಸಿಡರ್ ದಿಸ್ ಪಾರ್ಟಿಕಲ್ 1 2 3 4 5 6, coordination number is 6.
ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ ಇದರದ್ದು 6 ಆಗುತ್ತೆ. ಹೌದಾ? ಬಟ್ ವಾಟ್ ದೇ ಆರ್ ಟೆಲ್ಲಿಂಗ್ ಇಟ್ ಇಸ್ 12 ಅಂತ ಹೇಳ್ತಿದ್ದಾರೆ. ಹೌದಾ? ಸ್ಟೇಟ್ಮೆಂಟ್ ಇಟ್ ಇಸ್ ನಾಟ್ ಟ್ರೂ ಅಬೌಟ್, ನಾಟ್ ಟ್ರೂ ಅಂತ ಕೇಳ್ತಿದ್ದಾರೆ. ಕೋಆರ್ಡಿನೇಷನ್ ನಂಬರ್ 12, ದಿಸ್ ಇಸ್ ಅವರ್ ಆನ್ಸರ್. ದಿ ಕೋಆರ್ಡಿನೇಷನ್ ನಂಬರ್ ಎಷ್ಟು? 6 ಆಗಿರುತ್ತೆ. ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು ಗೊತ್ತಾ? ಒಂದು ಪಾರ್ಟಿಕಲ್ ಎಷ್ಟು ಪಾರ್ಟಿಕಲ್ ಟಚ್ ಆಗುತ್ತೆ ನೋಡಿ. ಈ ಪಾರ್ಟಿಕಲ್ ನಾನು ಏನು ಇದು ಮಾರ್ಕ್ ಮಾಡಿದ್ದೀನಲ್ಲ ಎಕ್ಸ್ ಅಂತ, ಈ ಪಾರ್ಟಿಕಲ್ ಯಾವ ಪಾರ್ಟಿಕಲ್ಸ್ ಟಚ್ ಆಗಿದೆ? 1 2 3 4 5 and 6. ಹೌದಾ? ದಿಸ್ ಈಸ್ ದಿ ಕೋಆರ್ಡಿನೇಷನ್ ನಂಬರ್. ಹೌದಾ? ಓಕೆ. In which of the following structures coordination number for cation and anion in the packed structure will be same? ಯಾವ ಸ್ಟ್ರಕ್ಚರ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಸೇಮ್ ಇರುತ್ತೆ? ಹೌದಾ? ಯಾವುದ್ರಲ್ಲಿ ಇರಬಹುದು ಕೋಆರ್ಡಿನೇಷನ್ ನಂಬರು? ನೋಡ್ತಾ ಹೋಗೋಣ. Cl minus ion form FCC lattice and Na plus ion occupy all octahedral voids of the unit cell. ನೋಡಿ ಬರೆಯೋಣ ಇದನ್ನ. ಈ ತರ ಇರುತ್ತೆ ನೋಡಿ. NaCl ಗೆ ನಾವು ರಾಕ್ ಸಾಲ್ಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಯಾವ ಸ್ಟ್ರಕ್ಚರ್ ಇದು? ರಾಕ್ ಸಾಲ್ಟ್ ಸ್ಟ್ರಕ್ಚರ್. ಹಿಯರ್ ಆಲ್ ದಿ ಕಾರ್ನರ್ಸ್ ಆರ್ ಅಕ್ಯುಪೈಡ್ ಬೈ Cl minus. ಹೌದಾ? FCC ಅಂತ ಹೇಳಿದ್ದಾರೆ. FCC ಅಂತಂದ್ರೆ ಇಲ್ಲಿರುತ್ತೆ ಪಾರ್ಟಿಕಲ್ಸ್ ಎಲ್ಲ ಕಾರ್ನರ್ ಅಲ್ಲಿ ಇರುತ್ತೆ. ಆಲ್ ದಿ ಕಾರ್ನರ್ಸ್ ಆರ್ ಅಕ್ಯುಪೈಡ್ ಬೈ Cl minus and all the face centers are occupied by Cl minus. ಎಲ್ಲ ಫೇಸ್ ಸೆಂಟರ್ ಏನಿರುತ್ತೆ ನಮಗೆ Cl minus ಇರುತ್ತೆ. ಎಲ್ಲ ಕಾರ್ನರ್ ಅಲ್ಲಿ ಮತ್ತು ಫೇಸ್ ಸೆಂಟರ್ ಏನಿರುತ್ತೆ Cl minus ಇರುತ್ತೆ. ಹೌದಾ? ಅಂಡ್ ವೇರ್ Na plus ಆರ್ ಪ್ರೆಸೆಂಟ್, Na plus ಆರ್ ಪ್ರೆಸೆಂಟ್ ಅಟ್ ದಿ ಎಲ್ಲಿ ಅಂತ ಹೇಳಿದ್ರೆ ಆಕ್ಟಾಹೆಡ್ರಲ್ ವಾಯ್ಡ್. ಆಕ್ಟಾಹೆಡ್ರಲ್ ವಾಯ್ಡ್ ಎಲ್ಲಿರುತ್ತೆ? ದೇ ಆರ್ ಪ್ರೆಸೆಂಟ್ ಅಟ್ ದಿ ಎಡ್ಜ್ ಸೆಂಟರ್. ಸೆಂಟರ್ ಆಫ್ ದಿ ಬಾಡಿಯಲ್ಲಿ ಒಂದಿರುತ್ತೆ, ಎಡ್ಜ್ ಸೆಂಟರ್ ಅಲ್ಲಿ ಏನಿರುತ್ತೆ ನಮಗೆ ಆಕ್ಟಾಹೆಡ್ರಲ್ ವಾಯ್ಡ್ ಫಾರ್ಮ್ ಆಗಿರುತ್ತೆ. ನೆನ್ಪಿಟ್ಟುಕೊಳ್ಳಿ. ಹೌದಾ? ಈಗ ಏನಾಗುತ್ತೆ, ಕೋಆರ್ಡಿನೇಷನ್ ನಂಬರ್ನ ಚೆಕ್ ಮಾಡ್ತಾ ಹೋಗೋಣ. ಲೆಟ್ಸ್ ಚೆಕ್ ಕೋಆರ್ಡಿನೇಷನ್ ನಂಬರ್. ಹೌದಾ? ಈಚ್ Cl minus ion is in contact with how many Na plus ions? ಹೌದಾ? ಯಾವುದಾದ್ರೂ ಒಂದು ಅಯಾನ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾನು ಐ ವಿಲ್ ಕನ್ಸಿಡರ್ ದಿಸ್ ಒನ್. ಸೆಂಟ್ರಲ್ ಇರೋ Cl minus ಅನ್ನ ಕನ್ಸಿಡರ್ ಮಾಡ್ತೀನಿ. ಇಟ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ Na plus, ವೈಟ್ ಇರೋದು ಈ ಕಡೆ, Na plus ಈ ಕಡೆ, 4 Na plus ಆಯ್ತಾ? ಬಾಡಿಯಲ್ಲಿರೋ ಕೆಳಗಡೆ ಯೂನಿಟ್ ಸೆಲ್ ಬಾಡಿಯಲ್ಲಿರೋದು, ಮೇಲ್ಗಡೆ ಯೂನಿಟ್ ಸೆಲ್ ಬಾಡಿಯಲ್ಲಿರೋದು ಒಂದು Na plus ಅಯಾನ್. ಸೊ ಟೋಟಲ್ 6 Na plus ions are in contact with 1 Cl minus. 1 Cl minus ಗೆ 6 ಏನಿದೆ Na plus ಇದೆ. ಹೌದಾ? ಈಗ ನಾವೇನ್ ಮಾಡೋಣ, ವಿಲ್ ಕನ್ಸಿಡರ್ Na plus. ಈ ಸೆಂಟರ್ ಬಾಡಿ ಸೆಂಟ್ರಲ್ ಇದೆಯಲ್ಲ, ಆ Na plus ನ ಕನ್ಸಿಡರ್ ಮಾಡ್ತೀನಿ. ಐ ಚೇಂಜ್ ದಿ ಕಲರ್. ವಿಚ್ ಕಲರ್ ಇಸ್ ಪ್ರಿಫರ್ಡ್? ಎಸ್, ದಿಸ್ ಒನ್. ಈ ಸೆಂಟ್ರಲ್ ಏನಿದೆ, ಸಾರಿ ಇದು ಕಾಣಿಸ್ತಾ ಇಲ್ಲ. ಐ ವಿಲ್ ಟೇಕ್ ಡಿಫರೆಂಟ್ ಕಲರ್. ಸೆಂಟ್ರಲ್ ಏನಿದೆ Na ಪ್ಲಸ್ ಇದೆ ನೋಡಿ. ಈ Na ಪ್ಲಸ್ಗೆ ರೀತಿ ನೋಡಿ, ಇದನ್ನ ಬಾಡಿ ಸೆಂಟ್ರಲ್ ಏನಿದೆ ಒಂದು Na ಪ್ಲಸ್ ಇದೆ. ಈಗ ನೀವು ರೂಮಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಹೌದಾ? ನಿಮ್ಮ ತಲೆ ಮೇಲೆ ಏನಿದೆ Na ಪ್ಲಸ್ ಇದೆ. ಹೌದಾ? ದಿಸ್ ಈಸ್ ಎಟ್ ದಿ ಸೆಂಟರ್ ಆಫ್ ದಿ ಬಾಡಿ. ನೋಡಿ, ಇದ್ರ ಈ ಕಡೆ ಗೋಡೆಯಲ್ಲಿ ಒಂದು Cl ಮೈನಸ್ ಇರುತ್ತಾ, ಮುಂದ್ಗಡೆ ಗೋಡೆಯಲ್ಲಿ ಒಂದು Cl ಮೈನಸ್ ಇರುತ್ತಾ, ಈ ಕಡೆ ಗೋಡೆಯಲ್ಲಿ ಒಂದು Cl ಮೈನಸ್ ಇರುತ್ತಾ, ಬ್ಯಾಕ್ ಸೈಡ್ ಒಂದು, ಅಪ್ ಸೈಡ್ ಒಂದು, ಡೌನ್ ಸೈಡ್ ಒಂದು. ಆಲ್ ದಿ ಫೇಸ್ ಸೆಂಟರ್ ಕಂಟೈನ್ಸ್ Cl ಮೈನಸ್. ಎಷ್ಟಾಗುತ್ತೆ ನೋಡಿ? 1 2 3 4 5 6 Cl minus. The coordination number of Cl minus is, Cl minus ಎಷ್ಟಿದೆ? 6 ಇದೆ. As well as Na plus is also 6:6. ಅರ್ಥ ಆಯ್ತಾ? ದಿಸ್ ಇಸ್ ಕೋಆರ್ಡಿನೇಷನ್ ನಂಬರ್ ಇನ್ NaCl. ನೆನ್ಪಿಟ್ಟುಕೊಳ್ಳಿ. ಹೌದಾ? ಈ ನೀವೇನಾದ್ರೂ ಒಂದು NaCl ಡ್ರಾ ಮಾಡೋಕೆ ಹೋದ್ರೆ ನೋಡಿ ಈ ತರ ಇರುತ್ತೆ ನೋಡಿ. ದಿಸ್ ಇಸ್ Cl minus, ದಿಸ್ ಇಸ್ ಆಲ್ಸೋ Cl minus, Cl minus, Cl minus. ಈ ಸೆಂಟ್ರಲ್ ಏನಿರುತ್ತೆ Na ಪ್ಲಸ್ ಇರುತ್ತೆ. ಹೌದಾ? ಅಂಡ್ ಇಫ್ ಯು ಕನ್ಸಿಡರ್ ದಿಸ್ ಡಿಸ್ಟೆನ್ಸ್, ಇಲ್ಲಿಂದ ಇರೋ ಡಿಸ್ಟೆನ್ಸ್ ನೀವು A ಅಂತ ಅನ್ಕೊಂಡ್ರೆ Na ಮತ್ತು Cl ಇರೋ ಡಿಸ್ಟೆನ್ಸ್ ಏನು? A/2. ಇಟ್ ಇಸ್ ಆಲ್ಸೋ A/2. ಕ್ಲಿಯರ್? ಹೋಪ್ ಯು ಆಲ್ ಅಂಡರ್ಸ್ಟುಡ್. ನೆಕ್ಸ್ಟ್ ಆಪ್ಷನ್ 2 ದಲ್ಲಿ ಏನಿದೆ? ಕ್ಯಾಲ್ಸಿಯಮ್ ಅಂಡ್ ಫ್ಲೋರಿನ್. ಹೌದಾ? ಇದೇನು ಫಾರ್ಮ್ ಮಾಡುತ್ತೆ? Cf2, ಆಂಟಿ ಫ್ಲೋರೈಡ್ ಸ್ಟ್ರಕ್ಚರ್. ಆಂಟಿ ಫ್ಲೋರೈಡ್ ಕೋಆರ್ಡಿನೇಷನ್ ನಂಬರ್ ಚೇಂಜ್ ಇರುತ್ತೆ. ಹೌದಾ?
ಆಮೇಲೆ O2 ಮೈನಸ್ Na, ಸೊ ಇಟ್ ವಿಲ್ ಫಾರ್ಮ್ ಫ್ಲೂರೈಡ್ ಸ್ಟ್ರಕ್ಚರ್ Na2O. ಇದು ಫ್ಲೂರೈಡ್, ಇದು ಆಂಟಿ ಫ್ಲೂರೈಡ್. ಹೌದಾ? ಆಮೇಲೆ ZnS ಜಿಂಕ್ ಬ್ಲೆಂಡ್ ಉರ್ಜೈಟ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಉರ್ಜೈಟ್ ಸ್ಟ್ರಕ್ಚರ್. ಹೌದಾ ಫ್ರೆಂಡ್ಸ್? ಇದ್ರ ಬಗ್ಗೆ ನಿಮಗೆ ಬಹಳ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಏನು ಮಾಡಿ ಅಂತಂದ್ರೆ ಯೂಟ್ಯೂಬಲ್ಲಿ ನೀವು ಇದನ್ನ ಸರ್ಚ್ ಮಾಡ್ಬೋದು. ಹೌದಾ? ನಾನು ಆಲ್ರೆಡಿ ಒಂದು ಇದ್ರ ಲಾಸ್ಟ್ ಇಯರ್ KCET ಮಾಡಬೇಕಾದ್ರೆ ಅದ್ರ ಜೊತೆ ಒಂದಿಷ್ಟು ನೀಟ್ದು ಕ್ವಶನ್ಗಳನ್ನು ಆಮೇಲೆ ನೀಟ್ದು ಕಾನ್ಸೆಪ್ಟ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಅದರಲ್ಲಿ ಇದೆಲ್ಲ ನೀವು ನೋಡಬಹುದು. ಹೌದಾ? CET-ಅಲ್ಲಿ ಇದರ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿಲ್ಲ. ಈ ಫ್ಲೂರೈಡ್ ಮತ್ತು ಆಂಟಿ ಫ್ಲೂರೈಡ್ ಮೇಲೆಲ್ಲ ಕ್ವಶನ್ಸ್ ಬರೋದಿಲ್ಲ ಯೂಶ್ವಲಿ. ಬಟ್ ಇದು ಯಾವುದು NaCl ಮೇಲೆ ಮಾತ್ರ ಕ್ವಶನ್ಸ್ ಬಂದೇ ಬರುತ್ತೆ. ಅದಕ್ಕೆ ನಾನು NaCl ಇಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದು. ಹೌದಾ? ನಿಮ್ಗೆ ಆ ವಿಡಿಯೋ ಬೇಕಾದರೆ ಏನು ಮಾಡಿ ಅಂತಾರೆ, ಯೂಟ್ಯೂಬಲ್ಲಿ ಸಾಲಿಡ್ ಸ್ಟೇಟ್ KCET ಸಿನಾಪ್ಸಿಸ್ ಬೈ SSR ಅಂತ ಟೈಪ್ ಮಾಡಿ, ಅಥವಾ ಬೈ ಬೆಂಜಿನ್ ಕೆಮಿಸ್ಟ್ರಿ ಅಂತ ಟೈಪ್ ಮಾಡಿ, ಸಿಗುತ್ತೆ ನಿಮಗೆ ವಿಡಿಯೋ. ಓಕೆನಾ? ನೆಕ್ಸ್ಟ್, ವಿಚ್ ಈಸ್ ದಿ ಕೋಆರ್ಡಿನೇಷನ್ ನಂಬರ್ ಇನ್ ಎ ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್ ಇನ್ 2 ಡೈಮೆನ್ಷನ್. ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್ ಅಂತ ಕೇಳ್ತಿದ್ದಾರೆ, 2 ಡೈಮೆನ್ಷನ್ ಅಂತೆ. ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್ ನೋಡಿ, ದಿಸ್ ಈಸ್ ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್. ಕೋಆರ್ಡಿನೇಷನ್ ನಂಬರ್ ಏನಾಗಬಹುದು? What is the coordination number? Coordination number means what? Each particle is in touch with how many particles? ಎಷ್ಟಾಗುತ್ತೆ ನೋಡಿ coordination number ನೋಡಿ. Each particle is in touch with 4 of other particle. ನೀವು ಒಂದು particle consider ಮಾಡಿ. This particle is contact with above side one, this side one, downward one. So coordination number is 4. Coordination number is equals to 4. ಹೌದಾ? ಸ್ಕ್ವೇರ್ ಕ್ಲೋಸ್ ಪ್ಯಾಕ್ಡ್ ಅಲ್ಲಿ. ಸೊ ಆಪ್ಷನ್ 3 ಇಸ್ ಅವರ್ ಆನ್ಸರ್. ನಮ್ಮ ಆನ್ಸರ್ ಯಾವ್ದಾಗುತ್ತೆ ಈಗ? ಆಪ್ಷನ್ 3. ಹೌದಾ? ನೆಕ್ಸ್ಟ್, ವಿಚ್ ಕೈಂಡ್ ಆಫ್ ಡಿಫೆಕ್ಟ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ಡೋಪಿಂಗ್. ಡೋಪಿಂಗ್ ಮಾಡಿದ್ರೆ ಯಾವ ತರ ಡಿಫೆಕ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ? ಡೋಪಿಂಗ್ ಮಾಡಿದ್ರೆ ಏನಾಗುತ್ತೆ ಹೇಳಿ ಅಲ್ಲಿ? ಡೋಪಿಂಗ್ ಮಾಡಿದ್ರೆ ಅಡಿಷನಲ್ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಆರ್ ಸಮ್ ಎಲೆಕ್ಟ್ರಾನಿಕ್ ಪೊಸಿಷನ್ಸ್ ಆರ್ ರಿಮೇನ್ ವೇಕೆಂಟ್. ಹೌದಾ? ಸೊ ಅದೇನಾಗುತ್ತೆ, ಯು ವಿಲ್ ಇಂಟ್ರೊಡ್ಯೂಸ್ ಎಲೆಕ್ಟ್ರಾನಿಕ್ ಡಿಫೆಕ್ಟ್. ಯಾವ ಡಿಫೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತೀರಾ ನೀವು? ಎಲೆಕ್ಟ್ರಾನಿಕ್ ಡಿಫೆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ. ಹೌದಾ? ಸಿಲಿಕಾನ್ ಡೋಪ್ಡ್ ವಿತ್ ಎಲೆಕ್ಟ್ರಾನ್ ರಿಚ್ ಇಂಪ್ಯೂರಿಟಿ ಫಾರ್ಮ್ಸ್. ನೋಡಿ, ಎಲೆಕ್ಟ್ರಾನ್ ರಿಚ್ ಇಂಪ್ಯೂರಿಟಿ ಅಂತಂದ್ರೆ ಗ್ರೂಪ್ ನಂಬರ್ 15. ಗ್ರೂಪ್ ನಂಬರ್ 15 ಇದಕ್ಕೆ ನಾವು ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂತಲೂ ಕರಿತೀವಿ. ಪೆಂಟಾವೆಲೆಂಟ್ ಅಂದ್ರೂ ಒಂದೇ, ಗ್ರೂಪ್ 15 ಅಂದ್ರೂ ಒಂದೇ, ಎಲೆಕ್ಟ್ರಾನ್ ರಿಚ್ ಅಂದ್ರೂ ಒಂದೇ. ಎಲೆಕ್ಟ್ರಾನ್ ರಿಚ್ ಇದ್ರೆ, ನಂಬರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇದ್ರೆ N ಟೈಪ್ ಸೆಮಿ ಕಂಡಕ್ಟರ್. ಯಾವ ಟೈಪ್ ಇದು? N ಟೈಪ್ ಸೆಮಿ ಕಂಡಕ್ಟರ್. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ನೋಡಿ. ದ ಎಡ್ಜ್ ಲೆಂತ್ ಆಫ್ ಯೂನಿಟ್ ಸೆಲ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ರೇಡಿಯಸ್ ಆಫ್ ಸ್ಪಿಯರ್ಸ್ ಕಾನ್ಸ್ಟಿಟ್ಯೂಟಿಂಗ್ FCC, BCC, ಸಿಂಪಲ್ ಕ್ಯೂಬಿಕ್. ದೀಸ್ ಯೂನಿಟ್ ಸೆಲ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಹೌದಾ ಫ್ರೆಂಡ್ಸ್? ಒಂಚೂರು ಇದ್ರದ್ದು ಫಸ್ಟ್ ಥಿಯರಿ ನೋಡೋಣ, ಆಮೇಲೆ ಆನ್ಸರ್ ನೋಡೋಣ. ಹೌದಾ? ಫಸ್ಟ್ ನೋಡಿ, ಸಿಂಪಲ್ ಕ್ಯೂಬಿಕ್ ಯಾವ್ದು ನೋಡೋಣ? ಸಿಂಪಲ್ ಕ್ಯೂಬಿಕ್ ನೋಡೋಣ ಫಸ್ಟ್. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಸೆಲ್. ಹೌದಾ? ಸೊ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? A ಅಂತ ಕರಿತೀವಿ. ಹೌದಾ? ಇಲ್ಲಿ ಒಂದು ಪಾರ್ಟಿಕಲ್ ಇರುತ್ತಾ, ಇಲ್ಲೊಂದು ಪಾರ್ಟಿಕಲ್ ಇರುತ್ತೆ. ದಿಸ್ ಈಸ್ ರೇಡಿಯಸ್ ಆಫ್ ಒನ್ ಪಾರ್ಟಿಕಲ್, ರೇಡಿಯಸ್ ಆಫ್ ಅನದರ್ ಪಾರ್ಟಿಕಲ್. ಸೊ A is equals to 2r ಅಂತ ಹೇಳ್ಬೋದಾ? A is equals to 2r. ಎಲ್ಲಿ ಇದು? ಸಿಂಪಲ್ ಕ್ಯೂಬಿಕ್ ಅಲ್ಲಿ. ಸಿಂಪಲ್ ಕ್ಯೂಬಿಕ್. ಹೌದಾ? ನೆಕ್ಸ್ಟ್ ಟು FCC, ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟೈಸ್. ಹೌದಾ? ಇಲ್ಲಿ ನಾವು ಫೇಸ್ ಡಯಾಗೋನಲ್ನ ಕನ್ಸಿಡರ್ ಮಾಡಬೇಕು. ಹೌದಾ? ದಿಸ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗೆ? ಇದು ಎಡ್ಜ್ ಲೆಂತ್ A, ಇದು ಎಡ್ಜ್ ಲೆಂತ್. ಫೇಸ್ ಡಯಾಗೋನಲ್ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? B ಅಂತ ಕರಿತೀವಿ. ಇಟ್ ಕಂಟೈನ್ಸ್ ಹೌ ಮೆನಿ ಪಾರ್ಟಿಕಲ್ಸ್? 3 ಪಾರ್ಟಿಕಲ್ಸ್. ಹೌದಾ? ಇದು ರೇಡಿಯಸ್ ಆಫ್ ಒನ್ ಪಾರ್ಟಿಕಲ್, ರೇಡಿಯಸ್ ರೇಡಿಯಸ್ ರೇಡಿಯಸ್. ಹೌದಾ? ಇದನ್ನ A ಅಂತ ಕರಿತೀನಿ, ಇದನ್ನ B ಅಂತ ಕರಿತೀನಿ, ಇದನ್ನ C ಅಂತ ಕರಿತೀನಿ. ವಾಟ್ ಈಸ್ ದಿ ಡಿಸ್ಟೆನ್ಸ್? AC. AC ಡಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು? ಎಸ್, ವೆರಿ ಗುಡ್. ಪೈಥಾಗೋರಸ್ ರಿಲೇಷನ್ ಅಪ್ಲೈ ಮಾಡ್ಬೋದಾ? ಹೌದಾ? ಅವಾಗ ಏನಾಗುತ್ತೆ ನೋಡಿ, AC ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಗುತ್ತೆ. ಈ ಥರ AB ಅಂದರೆ ಏನು? A ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್. ಸೊ ಇಟ್ ಈಸ್ 2A ಸ್ಕ್ವೇರ್. ನೋಡಿ, AC ಸ್ಕ್ವೇರ್ ಅಂದ್ರೆ ಏನು? 2A ಸ್ಕ್ವೇರ್. AC ಅಂತಂದ್ರೆ
ರೂಟ್ ಟು ಎ ರೂಟ್ ಟು ಎ ಹೌದಾ. ಸೊ ಈ ಡಯಾಗ್ರಾಮ್ನಿಂದ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಹೇಳ್ಬೋದಾ ನಾವು ಎ ಸಿ ಡಿಸ್ಟೆನ್ಸನ್ನು? ಎಸ್, ಎ ಸಿ ಇಸ್ ಇಕ್ವಲ್ಸ್ ನೋಡಿ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಪ್ಲಸ್ ಆರ್ 4r ಅಂತ ಬರಿಬೋದಾ? ಓಕೆ, ಇವೆರಡನ್ನು ಇಕ್ವೇಟ್ ಮಾಡಬಹುದು ನಾವು. ಎ ಸಿ ಇಸ್ ಇಕ್ವಲ್ಸ್ ಅಂತ ಇದೆಯಾ? ಹೌದಾ. ಸೊ ರೂಟ್ ಟು ಎ ಇಸ್ ಈಕ್ವಲ್ಸ್ ಟು 4r ಅಂತ ಬರಿಬಹುದಾ? ಎ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 4r ಡಿವೈಡೆಡ್ ಬೈ ರೂಟ್ ಟು. ಇದನ್ನು ನಾವು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 2 ರೂಟ್ ಟು ಆರ್ ಆಗುತ್ತೆ. ದಿಸ್ ಈಸ್ ಎಫ್ ಸಿ ಸಿ. ಹೌದಾ. ಈಗ ಬಿ ಸಿ ಸಿ ನೋಡೋಣ, ಇದು ಇಂಪಾರ್ಟೆಂಟು. ಬಿ ಸಿ ಸಿ ಅಂದರೆ ಈ ಥರ ಇರುತ್ತೆ ಕ್ರಿಸ್ಟಲ್ಲು. ದಿಸ್ ಈಸ್ ಬಿ ಸಿ ಸಿ ಕ್ರಿಸ್ಟಲ್. ಹೌದಾ. ದಿಸ್ ಈಸ್ ಬಿ ಸಿ ಸಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಒಂದು ಬಾಡಿ ಡಯಾಗೋನಲ್ ಇರುತ್ತೆ. ದೇರ್ ಈಸ್ ಅ ಬಾಡಿ ಡಯಾಗೋನಲ್ ಫ್ರಮ್ ದಿಸ್ ಟು ದಿಸ್. ಹೌದಾ. ಸೊ ಹೌ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಆಫ್ ದಿಸ್? ಇದರಲ್ಲಿ ಇಲ್ಲೊಂದು ಪಾರ್ಟಿಕಲ್ ಇದೆ ಅಂತ ಅನ್ಕೊಳ್ಳೋಣ, ಸೆಂಟ್ರಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ, ಇಲ್ಲಿ ಇನ್ನೊಂದು ಪಾರ್ಟಿಕಲ್ ಇದೆ. ಹೌದಾ. ದಿಸ್ ಈಸ್ ರೇಡಿಯಸ್ ಆರ್ ಆ್ಯಂಡ್ ದಿಸ್ ಈಸ್ ರೇಡಿಯಸ್ ಆ್ಯಂಡ್ ರೇಡಿಯಸ್. ಐ ವಿಲ್ ಕಾಲ್ ಇಟ್ ಆಸ್ ಸಿ. ಬೆಟ್ರ್ ಏನು ಮಾಡೋಣ, ನೇಮಿಂಗ್ ಮಾಡೋಣ. ಎ ಆ್ಯಂಡ್ ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ದಿಸ್ ಇಸ್ ಡಿ. ಹೌದಾ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಎ ಡಿ ಈಸ್ ಈಕ್ವಲ್ಸ್ ಟು ಸಿ ಈಸ್ ಈಕ್ವಲ್ಸ್ ಟು ಏನಂತ ಬರಿಬೋದು ನಾವು 4r ಅಂತ ಬರಿಬೋದಾ? ಸೊ ನಾವು ಪೈಥಾಗೋರಸ್ ರಿಲೇಷನ್ ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು ನೋಡಿ. ಎಸ್, ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಒಂದು ಅಡಿಷನಲ್ ಲೈನನ್ನು ಡ್ರಾ ಮಾಡ್ಕೋಬೇಕು ಫ್ರಮ್ ಎ ಟು ಸಿ. ಹೌದಾ. ಎ ಸಿ ಡಿಸ್ಟೆನ್ಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಫೇಸ್ ಡಯಾಗೋನಲ್ ಅಂತ ಕರಿಬಹುದಾ? ಎ ಸಿ ಅಂತಂದರೆ ಏನಿದೆ ಎ ಸಿ ಈಸ್ ನಥಿಂಗ್ ಬಟ್ ವಾಟ್ ರೂಟ್ ಟು ಎ, ಅಥವಾ ಎ ಸಿ ಸ್ಕ್ವೇರ್ ಅಂದರೆ ಏನು 2a ಸ್ಕ್ವೇರ್ ಅಂತ ಇದೆ. ಹೌದಾ. ಈಗ ಎ ಡಿ ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಪೈಥಾಗೋರಸ್ ರಿಲೇಷನ್ನು ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಸಿ ಟು ಡಿ ಡಿಸ್ಟೆನ್ಸ್ ಅಂದರೆ ಎ. ಹೌದಾ. ಆಮೇಲೆ ಎ ಸಿ ಡಿಸ್ಟೆನ್ಸು ಆಲ್ರೆಡಿ ಗೊತ್ತು, 2a ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 3a ಸ್ಕ್ವೇರ್. ಎ ಡಿ ಸ್ಕ್ವೇರ್ ಅಂದರೆ ಏನಿದು 3a ಸ್ಕ್ವೇರ್. ಎ ಡಿ ಅಂತಂದರೆ ರೂಟ್ 3a. See, from the figure and from this relation, AD is equals to what? AD is equals to ಏನಂತ ಬರೀಬಹುದು ನಾವು ಇದನ್ನ ರೂಟ್ 3a is equals to 4r. Therefore a is equals to 4r divided by root 3. This is BCC. ನೋಡಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಡೆರಿವೇಷನ್ ಬರ್ತಿದ್ರೆ ಇದು ಈಸಿಲಿ ಗೊತ್ತಾಗಿರುತ್ತೆ. ಯಾರಿಗೆ ಅರ್ಥ ಆಗಿಲ್ಲಲ್ಲ ಅವ್ರು ಇದನ್ನು ನೋಡ್ಬೋದು. ಹೌದಾ. ನೋಡಿ, ಎಫ್ ಸಿ ಸಿಯಲ್ಲಿ 2 ರೂಟ್ ಟು ಆರ್ ಆಗಿರುತ್ತೆ. ದಿಸ್ ಈಸ್ ಇನ್ ಎಫ್ ಸಿ ಸಿ, ದಿಸ್ ಈಸ್ ಇನ್ ಬಿ ಸಿ ಸಿ. ಇದು ಸಿಂಪಲ್ ಕ್ಯೂಬಿಕ್. ಸೊ ವಾಟ್ ಈಸ್ ಅವರ್ ಆನ್ಸರ್ ನಾವು? ಕ್ಯಾನ್ ಟೇಕ್ ದಿ ಆನ್ಸರ್ ನೋ. ಏನಾಗಿರುತ್ತೆ ನೋಡಿ ಇಲ್ಲಿ ಆನ್ಸರ್. ಈಗ ಫಸ್ಟ್ ಯಾವ್ದು ಕೇಳಿದರೆ ಎಫ್ ಸಿ ಸಿ. ಎಫ್ ಸಿ ಸಿ ಯಾವುದು 2 ರೂಟ್ ಟು ಆರ್. ಯಾವುದಿದೆ 2 ರೂಟ್ ಟು ಆರ್. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಎಲ್ಲನೂ ರಾಂಗ್. ಹೌದಾ. ಆಮೇಲೆ ಬಿ ಸಿ ಸಿ 4r ಡಿವೈಡ್ ಬೈ ರೂಟ್ 3. ಆಮೇಲೆ ಸಿಂಪಲ್ ಕ್ಯೂಬಿಕ್ಕು 2r. ದಿಸ್ ಈಸ್ ಅವರ್ ಆನ್ಸರ್. ಇದರ ಮೇಲೆ ಸಮ್ಟೈಮ್ಸ್ ನ್ಯೂಮರಿಕಲ್ಸು ಬರ್ಬೋದು ಫ್ರೆಂಡ್ಸ್, ಒಂಚೂರು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದನ್ನು ನ್ಯೂಮರಿಕಲ್ಸು ಬರ್ಬೋದು ಇದ್ರ ಮೇಲೆ. ಹೌದಾ. ವಿಚ್ ಆಫ್ ದಿ ಫಾಲೋವಿಂಗ್ ರೀಪ್ರೆಸೆಂಟ್ ಕರೆಕ್ಟ್ ಆರ್ಡರ್ ಆಫ್ ಕಂಡಕ್ಟಿವಿಟಿ ಇನ್ ಸಾಲಿಡ್ಸ್? ಸಾಲಿಡ್ಸ್ ಅಲ್ಲಿ ಕಂಡಕ್ಟಿವಿಟಿ ಯಾವ ಥರ ಇರುತ್ತೆ ಅಂತ ಕೇಳ್ತಿದ್ದಾರೆ. ಯಾವ ಥರ ಇರುತ್ತೆ ಕಂಡಕ್ಟಿವಿಟಿ? ನೆನಪಿಟ್ಕೊಂಡ್ಬಿಡಿ, ಕಂಡಕ್ಟಿವಿಟಿ ಆಫ್ ಮೆಟಲ್ಸ್ ಇಸ್ ವೆರಿ ಹೈ ಆ್ಯಂಡ್ ಕಂಡಕ್ಟಿವಿಟಿ ಆಫ್ ಇನ್ಸುಲೇಟರ್ಸ್ ಇಸ್ ವೆರಿ ಲೋ. ಹೌದಾ. ಯಾವುದಿದೆ ವೆರಿ ಹೈ ಕಂಡಕ್ಟಿವಿಟಿ ಆಫ್ ಮೆಟಲ್ಸ್ ಎಲ್ಲಿದೆ ನೋಡಿ, ಅದೇ ಆನ್ಸರ್ ಆಗಿರುತ್ತೆ. ಇನ್ಸುಲೇಟರ್ ಎಲ್ಲಕ್ಕಿಂತ ಕಡಿಮೆ, ಮೆಟಲ್ಸ್ ಎಲ್ಲಕ್ಕಿಂತ ಜಾಸ್ತಿ. ಯಾವುದಿದೆ? ಮೆಟಲ್ಸ್ಗಿಂತ ಸೆಮಿಕಂಡಕ್ಟರ್ ಜಾಸ್ತಿ ಅಂತಿದೆಯಾ? ದಿಸ್ ಈಸ್ ರಾಂಗ್. ಮೆಟಲ್ಸು, ಸೆಮಿಕಂಡಕ್ಟರು, ಇನ್ಸುಲೇಟರು. ಆ್ಯಕ್ಚುಲಿ ಇದು ಈ ಥರ ಇದೆ. ಹೌದಾ. ಸೊ ಇನ್ಸುಲೇಟರ್ ಇಸ್ ನಿಯರ್ಲಿ ಈಕ್ವಲ್ ಟು 0. ಆಮೇಲೆ ಸೆಮಿಕಂಡಕ್ಟರ್ ಒಂಚೂರು ಜಾಸ್ತಿ ಇರುತ್ತೆ, ಅದಕ್ಕಿಂತ ಮೆಟಲ್ಸ್ ಜಾಸ್ತಿ. ಸೊ ದಿಸ್ ಇಸ್ ಅವರ್ ಆನ್ಸರ್. In the cubic closed packing means CCP. The unit cell has cubic closed packing ಅಲ್ಲಿ CCP ಅಲ್ಲಿ ಯೂನಿಟ್ ಸೆಲ್ ಅಲ್ಲಿ ಏನೇನಿರುತ್ತೆ ಅಂತ ಕೇಳ್ತಿದ್ದಾರೆ. ವಾಟ್ ಡಸ್ ದ ಯೂನಿಟ್ ಸೆಲ್ ಕಂಟೈನ್ಸ್? ಹೌದಾ. CCP ಅಲ್ಲಿ ಏನೇನಿರುತ್ತೆ ನೋಡಿ. CCP 4 tetrahedral whites, each of which is shared by 4 adjacent unit cells.
ಆಮೇಲೆ 4 tetrahedral whites within the unit cell, 8 tetrahedral whites each of which is shared by 4 adjacent unit cells, 8 tetrahedral whites within the unit cell. ಆನ್ಸರ್ ಮಾಡಬಹುದನ್ನ CCP ಅಂತಂದ್ರೆ ಇಟ್ ಈಸ್ ಲೈಕ್ FCC. ಹೌದಾ, ನಂಬರ್ ಆಫ್ ಪಾರ್ಟಿಕಲ್ಸ್ 4 ಇರುತ್ತೆ. ಹೌದಾ, ಸೊ ಟೆಟ್ರಾಹೆಡ್ರಲ್ ವೈಡ್ ಎಷ್ಟಿರುತ್ತೆ? ಟೆಟ್ರಾಹೆಡ್ರಲ್ ವೈಡ್ಸ್ ಇಸ್ ಈಕ್ವಲ್ಸ್ ಟು 8. ನೋಡಿ, ಈ 8 ಟೆಟ್ರಾಹೆಡ್ರಲ್ ವೈಡ್ ಹೆಂಗಿರುತ್ತೆ ಅಂದ್ರೆ ದೇ ಆಲ್ ಆರ್ ಪ್ರೆಸೆಂಟ್ ವಿದಿನ್ ದಿ ಯೂನಿಟ್ ಸೆಲ್. ದೇ ಆರ್ ಪ್ರೆಸೆಂಟ್ ವಿದಿನ್ ದಿ ಯೂನಿಟ್ ಸೆಲ್. ಸೊ ಟೆಟ್ರಾಹೆಡ್ರಲ್ ವೈಡ್ ಆಕ್ಚುಲಿ ಎಲ್ಲಿರುತ್ತೆ ಅಂತಂದ್ರೆ ಇಫ್ ಯು ಕನ್ಸಿಡರ್ ಒನ್ ಯೂನಿಟ್ ಸೆಲ್, ನೀವೇನಾದ್ರೂ ಈ ಬಾಡಿ ಡಯಾಗ್ರಾಮ್ ಡ್ರಾ ಮಾಡ್ತಿರಲ್ಲ, ಈ ಪೊಸಿಷನ್ ಏನಿರುತ್ತೆ ಯು ಹ್ಯಾವ್ ಟೆಟ್ರಾಹೆಡ್ರಲ್ ವೈಡ್ಸ್. ಈ ಬಾಡಿ ಡಯಾಗ್ರಾಮ್ ಡ್ರಾ ಮಾಡ್ತಿರಲ್ವಾ, ಸೊ ಈ ಎಷ್ಟು ಬಾಡಿ ಡಯಾಗ್ರಾಮ್ ಇರುತ್ತಲ್ಲ, ಈಚ್ ಬಾಡಿ ಡಯಾಗೋನಲ್ ಹ್ಯಾಸ್ 2 ಟೆಟ್ರಾಹೆಡ್ರಲ್ ವೈಡ್ಸ್. ಇಲ್ಲಿರುತ್ತೆ ಪೊಸಿಷನ್ ಅದು. ಹೌದಾ, ಸೊ ದೀಸ್ ಆರ್ ದಿ ಪೊಸಿಷನ್ಸ್ ಆಫ್ ಟೆಟ್ರಾಹೆಡ್ರಲ್ ವೈಡ್ಸ್. ದೇ ಆರ್ ಪ್ರೆಸೆಂಟ್ ವಿದಿನ್ ದಿ ಯೂನಿಟ್ ಸೆಲ್. ಆಯ್ತಾ? ನೆಕ್ಸ್ಟ್, ದ ಕರೆಕ್ಟ್ ಆರ್ಡರ್ ಆಫ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಡಿಫರೆಂಟ್ ಟೈಪ್ ಆಫ್ ಯೂನಿಟ್ ಸೆಲ್ಸ್. ಪ್ಯಾಕಿಂಗ್ ಎಫಿಷಿಯನ್ಸಿ ಯಾವ ಥರ ಇರುತ್ತೆ? 1 minute. CCP. Next, the correct order of packing efficiency in different type of unit cell. ಬೇರೆ ಯೂನಿಟ್ ಸೆಲ್ ಅಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ ಯಾವ ತರ ಇರುತ್ತೆ? ಹೌದಾ, ನೋಡಿ, ಪ್ಯಾಕಿಂಗ್ ಎಫಿಷಿಯನ್ಸಿ ಎಲ್ಲಕ್ಕಿಂತ ಕಡಿಮೆ ಇರೋದು ಸಿಂಪಲ್ ಕ್ಯೂಬಿಕ್. ಇಲ್ಲಿ ಹೈಯೆಸ್ಟ್ ಅಂತ ಕೊಟ್ಟಿದ್ದಾರೆ, ದಿಸ್ ಈಸ್ ರಾಂಗ್. ನೋಡಿ, ಸಿಂಪಲ್ ಕ್ಯೂಬಿಕ್. ಹೌದಾ, ಇದಕ್ಕಿಂತ ಒಂಚೂರು ಜಾಸ್ತಿ ಯಾವುದು? BCC. ಇದಕ್ಕಿಂತ ಜಾಸ್ತಿ ಯಾವುದು? FCC. ಹೌದಾ, FCC ಹೈಯೆಸ್ಟ್, ಸಿಂಪಲ್ ಕ್ಯೂಬಿಕ್ ಲೋವೆಸ್ಟ್. FCC, BCC, ಸಿಂಪಲ್ ಕ್ಯೂಬಿಕ್. ಆಪ್ಷನ್ ಬಿ ಇಸ್ ದ ಆನ್ಸರ್. ಹೌದಾ, ನೆಕ್ಸ್ಟ್ ನೋಡಿ, a ferromagnetic substance becomes permanent magnet when it is placed in a magnetic field because ಇಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಏನಾಗುತ್ತೆ, ಡೊಮೈನ್ಸ್ ಆರ್ ಅನ್ಇಕ್ವಲಿ ಅರೇಂಜ್ಡ್. ಡೊಮೈನ್ಸ್ ಅಲ್ಲಿ ಏನಾಗಿರುತ್ತೆ, ಯಾವ್ದಾವ್ದೋ ಡೈರೆಕ್ಷನ್ ಇರುತ್ತೆ. ಒನ್ಸ್ ಯು ಅಪ್ಲೈ ಮ್ಯಾಗ್ನೆಟಿಕ್ ಫೀಲ್ಡ್, ನೀವೇನಾದ್ರೂ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಆಲ್ ದಿ ಡೊಮೈನ್ಸ್ ಆರ್ ಕನ್ವರ್ಸ್ ಟು ಸೇಮ್ ಡಿರೆಕ್ಷನ್. ಎಲ್ಲ ಡೊಮೈನ್ಸ್ ಏನಾಗುತ್ತೆ, ಸೇಮ್ ಡೈರೆಕ್ಷನ್ ಬಂದ್ಬಿಡುತ್ತೆ. ಹೌದಾ, ಆಫ್ಟರ್ ದಿ ರಿಮೂವಲ್ ಆಫ್ ದಿಸ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ದಿಸ್ ಡೊಮೈನ್ ರಿಅರೇಂಜ್ಮೆಂಟ್ ರಿಮೈನ್ಸ್ ಸೇಮ್. ಸೊ ಇಟ್ ಬಿಕಮ್ಸ್ ಪರ್ಮನೆಂಟ್ ಮ್ಯಾಗ್ನೆಟ್. ಏನಾಗ್ಬಿಡುತ್ತೆ, ಪರ್ಮನೆಂಟ್ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೌದಾ, all the domains get oriented in the direction of magnetic field. All the domains get oriented in the direction of opposite to the direction of magnetic field. Domains get oriented randomly. Domains are not affected by the magnetic field. The option A is our answer. Which of the following is not true about the ionic solid? Ionic solid ಬಗ್ಗೆ ಯಾವುದು ಟ್ರೂ ಅಲ್ಲ ಅಂತ ಕೇಳ್ತಿದ್ದಾರೆ. Which is not true about ionic solid? ಹೌದಾ, ಏನಾಗಿರುತ್ತೆ ನೋಡಿ, ಇಲ್ಲಿ ಆನ್ಸರ್ ಇರೋದು ಅಯಾನಿಕ್ ಸಾಲಿಡ್. ಬಿಗ್ಗರ್ ಅಯಾನ್ ಫಾರ್ಮ್ ಕ್ಲೋಸ್ ಪ್ಯಾಕಿಂಗ್ ಸ್ಟ್ರಕ್ಚರ್. ಸ್ಮಾಲ್ ಅಯಾನ್ ಆಕ್ಯುಪೈ ಐದರ್ ಟೆಟ್ರಾಹೆಡ್ರಲ್ ಆರ್ ಆಕ್ಟಾಹೆಡ್ರಲ್ ವೈಡ್ ಡಿಪೆಂಡಿಂಗ್ ಅಪಾನ್ ದೇರ್ ಸೈಜ್. Occupation of all the whites is not necessary. The fraction of octahedral or tetrahedral wide occupied depend upon the radii of ion occupying the whites. ಹೌದಾ, so this is the answer. ಅರ್ಥ ಆಯ್ತಾ? ಬಟ್ ಆಕ್ಚುಲಿ ಯೂಶುವಲಿ ನಮಗೆ ಲಾರ್ಜರ್ ಅಯಾನ್ಸ್ ಎಲ್ಲ ಏನ್ ಮಾಡ್ತವೆ ಅಂತಂದ್ರೆ ದೇ ವಿಲ್ ಫಾರ್ಮ್ ಕ್ಲೋಸ್ ಪ್ಯಾಕಿಂಗ್. ಸ್ಮಾಲ್ ಅಯಾನ್ಸ್ ವಿಲ್ ಆಕ್ಯುಪೈ ದಿ ವೈಟ್ಸ್. ಕ್ಲಿಯರ್? ನೆಕ್ಸ್ಟ್, ಸಾರಿ 1 minute. ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಇದೆಲ್ಲ ಆನ್ಸರ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಬಿಗ್ಗರ್ ಅಯಾನ್ ಫಾರ್ಮ್ ದಿ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ನೋಡಿ, ಸಮ್ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಇವನ್ ಸ್ಮಾಲ್ ಅಯಾನ್ ಕ್ಯಾನ್ ಆಲ್ಸೋ ಫಾರ್ಮ್ ಕ್ಲೋಸ್ ಪ್ಯಾಕ್ಡ್ ಸ್ಟ್ರಕ್ಚರ್. ಹೌದಾ, ಇಟ್ ಈಸ್ ನಾಟ್ ಅ ಕನ್ಸ್ಟ್ರೈಂಟ್. ಸೊ ಆಪ್ಷನ್ ಎ ಇಸ್ ಆನ್ಸರ್. ಸಾರಿ, ಆಪ್ಷನ್ 3 ಆಗೋದಿಲ್ಲ, ಆಪ್ಷನ್ ಎ ಆಗುತ್ತೆ. ಹೌದಾ, ಅಕ್ಯುಪೇಷನ್ ಆಫ್ ಆಲ್ ದಿ ವೈಟ್ಸ್ ಇಸ್ ನಾಟ್ ನೆಸಸರಿ. ಯಾಕಂದ್ರೆ ಸಮ್ ಸ್ಪೇಸ್ ಮೇ ರಿಮೇನ್ ವೆಕೆಂಟ್. ಒಂದಿಷ್ಟು ಕಡೆ ಅಯಾನ್ಸ್ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಲ್ಲೆಲ್ಲ ವೆಕೆಂಟ್ ಉಳಿದು ಬಿಡುತ್ತವೆ. ಹೌದಾ, ಬಟ್ ಇದು ಯಾವಾಗಲೂ ಫಾಲೋ ಆಗೋದಿಲ್ಲ.
ನೆಕ್ಸ್ಟ್ ಮ್ಯಾಚ್ ದಿ ಡಿಫೆಕ್ಟ್ ಗಿವನ್ ಇನ್ ದಿ ಕಾಲಮ್ 1 ವಿತ್ ದಿ ಸ್ಟೇಟ್ಮೆಂಟ್ ಗಿವನ್ ಇನ್ ದಿ ಕಾಲಮ್ 2. ಹೌದಾ? ಸೊ ಮ್ಯಾಚ್ ಮಾಡೋಣ ಇದನ್ನ. ಏನಾಗುತ್ತೆ ನೋಡಿ, ಸಿಂಪಲ್ ವೇಕೆನ್ಸಿ ಡಿಫೆಕ್ಟ್ ಏನಾಗುತ್ತೆ, ಶೋನ್ ಬೈ ನಾನ್ ಅಯಾನಿಕ್ ಸಾಲಿಡ್ ಆ್ಯಂಡ್ ಇನ್ಕ್ರೀಸ್ ದಿ ಡೆನ್ಸಿಟಿ. ವೇಕೆನ್ಸಿ ಆದರೆ ಡೆನ್ಸಿಟಿ ಇನ್ಕ್ರೀಸ್ ಆಗೋದಿಲ್ಲ, ಕಡಿಮೆ ಆಗುತ್ತೆ. ದಿ ಶೋನ್ ಬೈ ಅಯಾನಿಕ್ ಸಾಲಿಡ್ ಆ್ಯಂಡ್ ಡಿಕ್ರೀಸ್ ದಿ ಡೆನ್ಸಿಟಿ. ಅಯಾನಿಕ್ ಸಾಲಿಡ್ ಬರೋದಿಲ್ಲ, ಅಯಾನಿಕ್ ಅಂದರೆ ಫ್ರೆಂಕೆಲ್ ಸ್ಕಾಟ್ಕಿ ಮಾತ್ರ. ಶೋನ್ ಬೈ ನಾನ್ ಅಯಾನಿಕ್ ಸಾಲಿಡ್ ಆ್ಯಂಡ್ ಡೆನ್ಸಿಟಿ ಆಫ್ ದಿ ಸಾಲಿಡ್ ಡಿಕ್ರೀಸಸ್. ಸೊ ಫಸ್ಟ್ ಒನ್ ಇಸ್ ಸಿ, ಸಿಂಪಲ್ ಇಂಟರ್ಸ್ಟಿಷಿಯಲ್ ಡಿಫೆಕ್ಟ್. ಇಂಟರ್ಸ್ಟಿಷಿಯಲ್ ಅಂತಂದರೆ interstitial, there is no change in the density. ಹೌದಾ? ನೋಡೋಣ. ಫ್ರೆಂಕೆಲ್ ಡಿಫೆಕ್ಟ್ ಏನಾಗುತ್ತೆ, ಶೋನ್ ಬೈ ಅಯಾನಿಕ್ ಸಾಲಿಡ್ ಡಿಕ್ರೀಸ್ ದಿ ಡೆನ್ಸಿಟಿ. ಡೆನ್ಸಿಟಿ ಡಿಕ್ರೀಸ್ ಆಗೋದು. ಡೆನ್ಸಿಟಿ ಡಿಕ್ರೀಸ್ ಆಗೋದು ಯಾವುದು, ಸ್ಕಾಟ್ಕಿಯಲ್ಲಿ. ಹೌದಾ? ಸೆಕೆಂಡ್ ಒನ್ ಏನಾಗುತ್ತೆ ನೋಡಿ, ಶೋನ್ ಬೈ ನಾನ್ ಅಯಾನಿಕ್ ಸಾಲಿಡ್ ಆ್ಯಂಡ್ ಇನ್ಕ್ರೀಸ್ ದಿ ಡೆನ್ಸಿಟಿ. ಇಂಟರ್ಸ್ಟಿಷಿಯಲ್ಲಿ ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಬಂದರೆ ಡೆನ್ಸಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಹೌದಾ? Frenkel defect, the last one. Now the Frenkel defect shown by the ionic solid and density of the solid remain same. Next one, square close packing in 2 dimension. Square close packing in 2 dimension. Now the coordination number indirutte 4 irutte. First one C. Now the first one, pattern of sphere is represented in every 4th layer. ನೋಡೋಣ. hexagonal close packing in 2 dimension. hexagonal close packing in 2 dimension. ಹೌದಾ? hexagonal close packing ಆದ್ರೆ ಏನಾಗುತ್ತೆ ನಮಗೆ, we have this type of whites ಇಲ್ಲಿ ಏನು ಫಾರ್ಮ್ ಆಗುತ್ತೆ ನೋಡಿ, hexagonal close packing coordination number 6 ಆಗುತ್ತೆ. ಹೌದಾ? triangular whites are formed. hexagonal close packing in 3 dimension. 3 dimension ಆದರೆ hexagonal close packing. ಹೌದಾ? ಪ್ಯಾಟರ್ನ್ ಏನಾಗುತ್ತೆ, ದೇರ್ ವಿಲ್ ಬಿ ABC ಪ್ಯಾಟರ್ನ್. ಹೌದಾ? ದ ಪ್ಯಾಟರ್ನ್ ಆಫ್ ಸ್ಪಿಯರ್ ಈಸ್ ರೀಪ್ರೆಸೆಂಟೆಡ್ ಇನ್ ಅಲ್ಟರ್ನೇಟ್ ಲೇಯರ್ಸ್. ಇದೆಲ್ಲ ಪ್ಯಾಟರ್ನ್ ಈ ಥರ ಎವ್ರಿ 4th ಲೇಯರ್ ಸೇಮ್ ಇರುತ್ತೆ. ಹೌದಾ? ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗು 4th ಒನ್ ಡಿ, ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್. ಹೌದಾ? ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ ಡಿಯರ್ ಫ್ರೆಂಡ್ಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಹೌದಾ? ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೌದಾ? ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಹೌದಾ? ಡಿಯರ್ ಫ್ರೆಂಡ್ಸ್, ಆಲ್ರೆಡಿ ನಾನು ಈ ಟಾಪಿಕ್ದು ಸಿನಾಪ್ಸಿಸನ್ನು ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏನು ಮಾಡ್ತೀನಿ ಅಂತಂದರೆ ಡೈಲಿ ಒಂದಿಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ವಿಡಿಯೋ ಟೈಮ್ ಜಾಸ್ತಿ ಆಗಿರ್ಬೋದು, ಬಟ್ ಕಂಟೆಂಟ್ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿ ಓದ್ಕೊಳ್ಳಿ. All the very best for your examination. Okay, thank you.